ನಾನು ಮೊದಲನೇ ಒಂದು 5-6 ಸ್ಲೈಡ್ನ ಬೇಗ ತೋರಿಸಿ ನನ್ನ ಸ್ನೇಹಿತರಿಗೆ ಈ ಪೋಡಿಯಮನ್ನು ಬಿಟ್ಕೊಡ್ತೇನೆ. ಇದನ್ನ ನೀವು ನೋಡ್ಲಿಲ್ಲ ಅಂತಾನೆ ನನ್ನ ಇದು, ಯಾಕಂದ್ರೆ ಫೈನಲ್ ರೆಕಾರ್ಡಿಂಗ್ ಅಲ್ಲಿ ಇದು ಇಲ್ಲ, ಇದ್ರ ಮೇಲೆ ಒಂದು ಬೇರೆ ಏನೋ ಬಂದ್ಬಿಟ್ಟಿದೆ. ನನ್ನ ಸಂಸ್ಥೆ ವಿಕಾಸ್ ಸೆಂಟರ್ ಫಾರ್ ಲರ್ನಿಂಗ್ನ ಲೋಗೋ ಇದು. ಬಹಳ ಚಿಂತನೆ ಮಾಡಿ ಈ ಲೋಗೋವನ್ನು ಸೃಷ್ಟಿ ಮಾಡಿದ್ದೇವೆ. ವಿಕಾಸ ಅಂದರೆ ಏಳಿಗೆ, ಅದು 3 ಅಕ್ಷರ ಇರುತ್ತೆ. ವಿದ್ಯಾ, ಕಾರ್ಯ, ಸಿದ್ಧಿ. ಯಾವುದೇ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಅದರ ಹಿಂದೆ ನಿರ್ದಿಷ್ಟವಾದ ಕಾರ್ಯ ಆಗಬೇಕು. ಆ ಕಾರ್ಯ ಆಗುವ ಮೊದಲು ಆ ಕಾರ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ ಅಥವಾ ವಿದ್ಯೆ ನಿಮ್ಮ ಹತ್ರ ಇರಬೇಕು. ಹಾಗಾಗಿ ಇದು ವಿಕಾಸ್, ಆಗ ವಿಕಾಸ ಆಗ್ತದೆ. ನೋ ಆಕ್ಟ್ ಅಂಡ್ ಅಕಾಂಪ್ಲಿಷ್ ಅಂತ. ಅದಕ್ಕೆ ಫೌಂಡೇಶನ್ ಅಂತ ನಾನೊಂದು ಭಗವದ್ಗೀತೆಯ 6ನೇ ಅಧ್ಯಾಯ 5ನೇ ಶ್ಲೋಕದ ಒಂದು ಪದವನ್ನು ತಗೊಂಡಿದ್ದಾನೆ. ಉದ್ಧರೇದ ಆತ್ಮಾನ ಆತ್ಮಾನಂ ಅಂತ. ಅದರ ಅರ್ಥ ಬಹಳ ಸುಂದರ. ನಾವು ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕು ಅನ್ನೋದು. ಇದು ಒಂದೇ ವಿಷಯವನ್ನ ನೀವು ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಿದ್ರೆ, ಆಳವಾಗಿ ಚಿಂತನೆ ಮಾಡಿದ್ರೆ ಸಾಕಷ್ಟು ವಿಷಯ ನಿಮಗೆ ಅರ್ಥ ಆಗ್ತದೆ. ನಮ್ಮ ಉದ್ಧಾರವನ್ನು ನಾವು ಮಾಡ್ಕೋಬೇಕು ಅಂತ. ಉದ್ಧಾರ ಬೇರೆ, ಸ್ವಾರ್ಥ ಬೇರೆ. ಲಾಸ್ಟ್ ಟೈಮ್ ಕೂಡ ಇದನ್ನ ಹೇಳಿದ್ದೆ. ಗುಂಡಪ್ಪನವರು ಸುಂದರವಾಗಿ, ಬಹಳ ಸುಂದರವಾಗಿ ಹೇಳ್ತಾರೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವನ್ನೆನ್ನುತ್ತಿಹ ಸಕನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ಅಂತ ಕೇಳ್ತಾರೆ ಅವರು. ನಿನ್ನ ಉದ್ಧಾರ ಆಗ್ತಾ ಇದೆಯಪ್ಪ. ದಿನದಿಂದ ದಿನಕ್ಕೆ ಮಲಗುವ ಮೊದಲು ಒಂದ್ಸಲನಾರು ಯೋಚನೆ ಮಾಡು, ಇಡೀ ದಿನ ನೀನ್ ಮಾಡಿದ ಕೆಲಸದಿಂದ ನಿನ್ನ ಉದ್ಧಾರ ಆಯ್ತಾ ಅಂತ ಅದರ ಅರ್ಥ. ಸೊ ಸ್ನೇಹಿತರೆ, ನಾವು ಬಹಳ ಆಳವಾಗಿ ಪ್ರತಿ ಕ್ಷಣದಲ್ಲಿ ನಾವು ಮಾಡುವ ಕೆಲಸದಿಂದ ನಮ್ಮ ಉದ್ಧಾರ ಆಗ್ತಾ ಇದೆಯಾ ಅಂತ ನಾವು ನೋಡ್ಕೋಬೇಕು ಅನ್ನೋದು ಮುಖ್ಯ. ಇನ್ನು ನೆಕ್ಸ್ಟ್, ಈ ತರದ್ದೊಂದು ಮಾತು ಸೋಕ್ರೇಟ್ಸ್ ಹೇಳಿದಾನೆ, ದಿ ಅನ್ಎಕ್ಸಾಮಿನ್ಡ್ ಲೈಫ್ ಇಸ್ ನಾಟ್ ವರ್ತ್ ಲಿವಿಂಗ್ ಅಂತ. ನಮ್ಮ ಬದುಕನ್ನ ನಾವು ವಿಮರ್ಶೆಗೆ ಒಳಪಡಿಸದೇ ಇದ್ರೆ ಅದು ಬದುಕೋಕೆ ಅರ್ಹವಲ್ಲದ ಬದುಕು ಅಂತ ಸಾಕ್ರೆಟಿಸ್ ಹೇಳೋದು. ಅದು ಅದೇ ಮಾತು ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಇದೆ. ಬಹಳ ಸುಂದರವಾಗಿ ಹೇಳಿದರೆ, ತನ್ನೊಳಗಿನ ಜಗತ್ತನ್ನು ತಿಳಿದುಕೊಳ್ಳದೆ ಈ ಲೋಕದಿಂದ ನಿರ್ಗಮಿಸುವವನ ಬದುಕು ನಿರರ್ಥಕ. ಮಾಡದ ಕಾರ್ಯ ಹಾಗೂ ಓದದ ವೇದದಂತೆ ಆ ಬದುಕು ಜೀವಿಸದೆ ವ್ಯಯವಾದದ್ದು ಅನ್ನೋದು ಅದರ ಅರ್ಥ. ಬದುಕಿನ ಮೂಲಭೂತ ಗುರಿ ಸಂತೋಷ, ತೃಪ್ತಿ, ಗೆಲುವು ಎಲ್ಲರಿಗೂ ಗೊತ್ತಿರೋ ವಿಷಯ. ನಾ ಇದನ್ನ ಮಾಡಿದ್ದೀನಿ ಅಂತ ಬಹಳ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ನಾನು ನನ್ನ ಸ್ನೇಹಿತರಿಗೆ ಈ ಸೆಷನ್ ಅನ್ನ ಬಿಟ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ಈ ತರ ಇರಕ್ಕೆ ಇಷ್ಟ ಇಲ್ಲ. ನೀವು ಇಷ್ಟ ಕಷ್ಟಪಟ್ಟು ಈ ತರ ಇದ್ರೂ ಸ್ವಲ್ಪ ಸಮಯ ಆದ್ಮೇಲೆ ಪುನಃ ಹೀಗಾಗಿ ಮಾಡ್ಬಿಡುತ್ತೆ ಪ್ರಕೃತಿ. ಬಹಳ ಸುಂದರವಾಗಿದೆ ಪ್ರಕೃತಿಯ ಸೃಷ್ಟಿ. ನಮ್ಮ ಇನ್ನೊಂದು ಅಲೌಕಿಕವಾದ ಗುರಿ ಮುಕ್ತಿ. ಇದು ಇವತ್ತಿನ ಸಬ್ಜೆಕ್ಟ್ ಅಲ್ಲ, ಇನ್ನೊಂದು ದಿವಸ ಮಾತಾಡೋಣ. ನಾನು ಈ ಸ್ಲೈಡನ್ನ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಇದಕ್ಕಿಂತ ಮೊದಲು ನಾನು ನಿಮ್ಗೇನು ನೋಡಿ, ನಿಮ್ಮೆಲ್ಲರ ಬದುಕು ನಾವು ವಿಮರ್ಶೆಗೆ ಒಳಪಡಿಸಿದ್ರೆ ಇವತ್ತು ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ, ಟೈರ್ ಸಿಟಿ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ನಾವು ಮಾಡುವ ಕೆಲಸದ ಹಿನ್ನೆಲೆಯಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ನಾವು ಯೋಚನೆ ಮಾಡಿದ್ರೆ ನಮಗೆ ಸಿಕ್ಕುವ ಮಾಹಿತಿ ಇದು ಬಹಳ ಪ್ರಮುಖವಾದ ಮಾಹಿತಿ. ಮನುಷ್ಯನ ಭಾವನೆಗಳು ದಿನದಿಂದ ದಿನಕ್ಕೆ ಕುಂದುತ್ತಿದೆ. ಮೂಲಭೂತವಾದ ಭಾವನೆ 4. ಆ 4ರಲ್ಲಿ ಮೊದಲನೇದು ಸಂತೋಷ, ಆಮೇಲೆ ದುಃಖ, ಆಮೇಲೆ ಭಯ, ಆಮೇಲೆ ಕೋಪ ಅಂತ. ಇದು ಪ್ರೈಮರಿ ಕಲರ್ಸ್ ಹೇಗೆ 3 ಇರುತ್ತೆ ಹಾಗೆ ಪ್ರೈಮರಿ ಭಾವನೆಗಳು 4 ಇವೆ. ಆ 4ನ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ನೀವು ಒಂದು ಸ್ವಲ್ಪ ಚಿಂತನೆಗೆ ಒಳಪಟ್ಟು ನಿಮ್ಮನ್ನ ನೀವು ವಿಮರ್ಶೆ ಮಾಡಿದ್ರೆ ನಿಮಗೆ ಸಿಕ್ಕುವ ಒಂದು ಸತ್ಯ ಅಂದ್ರೆ, ನಿಮ್ಮೆಲ್ಲರ ತಲೆಯ ತುಂಬ, ಮನಸ್ಸಿನ ತುಂಬ ದುಃಖ ಭಯ ಕೋಪವೇ ತುಂಬಿಕೊಂಡಿದೆ. ಒಪ್ಕೊಳ್ತೀರಾ? ಸೊ ಸ್ನೇಹಿತರೆ, ಇದು ನಮ್ಮ ಇವತ್ತಿನ ಪರಿಸ್ಥಿತಿ.
ದುಃಖ ಭಯ ಕೋಪವನ್ನೇ ತುಂಬಿಕೊಂಡು ಪ್ರತಿ ಕ್ಷಣ ಈ ಥರದ್ದೇ ಬೀಜಗಳನ್ನ ಹಾಕ್ಕೊಂಡು ಹೋಗಿ ಅದೇ ಬೆಳೆ ಬೆಳೀತಾ ಇದ್ದೀವಿ ನಾವು. ಸಂತೋಷ ಅನ್ನೋದು ಬಹಳ ಮರೀಚಿಕೆ ಆಗಿದೆ, ಯಾರಿಗೂ ಸಿಕ್ಕದೇ ಇರುವಂಥ ಒಂದು ವಸ್ತು ಆಗ್ಬಿಟ್ಟಿದೆ. ಸೊ ಹೀಗಾಗಿ ಈ ಗಲಾಟಿನಲ್ಲಿ ನಮಗೆ ಧನಾತ್ಮಕ ಶಕ್ತಿ ಹೆಚ್ಚುತ್ತಾ ಇದೆ, ಅನಾರೋಗ್ಯಕ್ಕೆ ಸಿಕ್ಕಾಕೊಳ್ತಾ ಇದ್ದೀವಿ. ಇದಕ್ಕೆ ಗೊತ್ತಿಲ್ಲದೇನೆ ಸುಮ್ಮನೆ ನಾನೇನು ಇದಾಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ರಿಚ್ ಫುಡ್ ಹಣ ಇದೆ ಅಂತ ತಿಂತಾ ಇದ್ದೇವೆ, ದೇಹ ಬೆಳೆಸ್ತಾ ಇದ್ದೀವಿ ಹೊರತು ಮನಸ್ಸಿಗೆ ಬೇಕಾದ ಸಂತೋಷ ಅನ್ನುವ ಪಾಸಿಟಿವ್ ಎನರ್ಜಿಯನ್ನು ನಾವು ಕೊಡ್ತಾ ಇಲ್ಲ. ಈಗ ಪ್ರಮುಖವಾಗಿ ಆಗಬೇಕಾಗಿರೋ ಅಂಶ ಇದು. ಇದೊಂದು ಸ್ಲೈಡು ಬಹಳ ಇಂಪಾರ್ಟೆಂಟು, ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ನಾನು ಇದನ್ನೇ ತುಂಬಾ ಜನಕ್ಕೆ ಹೇಳಿದೆ, ಇದನ್ನ ಹೇಳುವಾಗಲೇ ನಂಗೆ ಗೊತ್ತಾದದ್ದು ನೀವು ಇಲ್ಲಿವರೆಗೆ ತೋರಿಸ್ತಿದ ಸ್ಲೈಡನ್ನು ನೋಡೇ ಇಲ್ಲ ಅಂತ. ಇದೊಂದು ಸಣ್ಣ ಟೆಸ್ಟು. ವಿಮರ್ಶೆಗೊಳಪಡಿ ಅಂತ ಹೇಳ್ತಾ ಇರೋ ನಾನು ಈ ಕ್ಷಣಕ್ಕೆ ನೀವೆಲ್ಲ ವಿಮರ್ಶೆ ಒಳಪಟ್ಟು ನಿಮ್ಮನ್ನು ನೋಡಿಕೊಂಡ್ರೆ ಈ ಇಲ್ಲಿರುವ 17 ಪದಗಳಲ್ಲಿ ಯಾವುದಾದ್ರೂ 5 ಪದವನ್ನು ತಗೊಂಡು ನಿಮ್ಮನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಅಂದರೆ ಯಾವ 5 ಪದಗಳನ್ನ ನೀವು ತಗೊಳ್ತೀರಿ ಅಂತ ನಾನು ನಿಮ್ಮನ್ನು ಕೇಳಿದ್ದೆ ಲಾಸ್ಟ್ ಟೈಮ್. ಇವತ್ತು ಬೇಕಾದ್ರೆ ಆ ಕೆಲಸ ಮಾಡಿ. ನೆಕ್ಸ್ಟ್ 30 ಸೆಕೆಂಡಲ್ಲಿ ನಿಮ್ಮ ಮುಂದೆ ಒಂದು ಪೆನ್ನು ಪೇಪರು ಇದ್ದರೆ ಈ 17 ಪದದಲ್ಲಿ ಯಾವುದಾದ್ರೂ 5 ಪದವನ್ನು ತಗೊಂಡು ನಿಮ್ಮನ್ನು ನೀವು ಎಕ್ಸ್ಪ್ಲೈನ್ ಮಾಡುವ ಯಾವ 5 ಪದವನ್ನು ಚೂಸ್ ಮಾಡ್ಕೊಳ್ತೀರಿ ಇಲ್ಲಿ ಅಂತ. ಕ್ವಿಕ್. ಬರೀ ಸೀರಿಯಲ್ ನಂಬರ್ ಬರ್ಕೊಳ್ಳಿ. ಆ 5 ಪದ ನಿಮ್ಮ ಹತ್ರ ಇರಲಿ. ನೀವು ಯಾವಾಗ ಬೇಕಾದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೆಷನ್ ಆದಮೇಲೆ. ಅದೇನು ಅಂತ ನಾನು ಹೇಳ್ತೇನೆ. ಓಕೆ, ನಿಮಗೆ ಕೊಟ್ಟಿದ್ದ ಸಮಯ ಆಯಿತು, ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ಇಲ್ಲಿ ಈ ಮಾತು ಬಹಳ ಸತ್ಯ. ವಿ ಆಫನ್ ಬಿಕಮ್ ವಾಟ್ ವಿ ಕಾಲ್ ಅವರ್ ಸೆಲ್ಸ್. ತುಂಬ ಜನ ಹೇಗಿದೆಯಪ್ಪ ಅಂದರೆ ಏನು ಬದುಕೋ, ಒದ್ದಾಡ್ಕೊಂಡು ಬದುಕ್ತಾ ಇದ್ದೀನಿ ಅಂತಾರೆ. ಫಾರ್ ಎವರ್ ಅವರು ಒದ್ದಾಡ್ಕೊಂಡೇ ಬದುಕ್ತಿರ್ತಾರೆ. ಯಾಕೆಂದರೆ ನಾವು ನಮ್ಮನ್ನು ಏನಂದುಕೊಳ್ಳುತ್ತೇವೋ ಅದು ಅದೇ ಆಗಿಬಿಡುತ್ತೇವೆ. ಇದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರಿಂದ ಇದನ್ನು ನಿಲ್ಲಿಸ್ತೇನೆ. ನಿಮ್ಗೆ ಇಲ್ಲಿಂದ ಆಚೆಗೆ ಬಹುಶಃ ಮೋಸ್ಟ್ಲಿ ನಾನಾಗಿದೆ. ನಾನು ಒನ್ ಆಫ್ ದಿ ಲೈಫ್ ಪ್ರಿನ್ಸಿಪಲ್ ಇದು ಮುಖ್ಯ ಅನ್ನೋಕ್ಕೋಸ್ಕರ ನಾನು ಪುನಃ ತೋರಿಸ್ತೇನೆ. ನಾವು ಒನ್ ಆಫ್ ದಿ ಲೈಫ್ ಪ್ರಿನ್ಸಿಪಲ್ ಇಸ್ ಇಂಟರ್ ಡಿಪೆಂಡೆನ್ಸ್ ಫಾರ್ ಇಂಡಿಪೆಂಡೆನ್ಸ್. ನಾವು ಪ್ರತಿಯೊಬ್ಬರು ನಮ್ಮ ಅವಶ್ಯಕತೆಗಳ ಪೂರೈಕೆಗೆ ಇನ್ನೊಬ್ಬರನ್ನ ಅವಲಂಬಿಸುವ ರೀತಿಯೇ ನಾವು ಸೃಷ್ಟಿಯಾಗಿದ್ದೇವೆ. ಪ್ರಕೃತಿಯೇ ಹಾಗೆ ಸೃಷ್ಟಿ ಮಾಡಿದೆ. ಈ ಸೀನ್ನ ನೀವೆಲ್ಲರೂ ನೋಡಿರಬಹುದು ಅಥವಾ ಗೊತ್ತಿರಬಹುದು. ದುಂಬಿ ತನ್ನ ಆಹಾರಕ್ಕೋಸ್ಕರ ಒಂದು ಹೂವನ್ನು ಹುಡ್ಕೊಂಡು ಹೋಗ್ತದೆ. ಹೂವು ಆ ಸಮಯದಲ್ಲಿ ತನ್ನ ಪರಾಗಸ್ಪರ್ಶವನ್ನು ಅದರ ಕಾಲುಗಳಿಗೆ ಸಿಕ್ಕಿಸಿ ತನ್ನ ವಂಶಾಭಿವೃದ್ಧಿಯನ್ನ ದುಂಬಿಯ ಮುಖಾಂತರ ಮಾಡ್ಕೊಳ್ತದೆ. ದುಂಬಿಗೆ ಆಹಾರ ಸಿಕ್ತು, ಹೂವಿಗೆ ತನ್ನ ವಂಶಾಭಿವೃದ್ಧಿ ಆಯಿತು. ನಾನು ನಿನಗಿದ್ದರೆ ನೀ ನನಗೆ ಅನ್ನೋದು ಇದರ ಪ್ರಿನ್ಸಿಪಲ್. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಸ್ವಲ್ಪ ಬರೀ ಚಿಂತೆ ಮಾಡಿ ಬಿಟ್ಟರೆ ಸಾಕಾಗಲ್ಲ, ಚಿಂತನೆ ಆಗಬೇಕು ಅನ್ನೋದು ನನ್ನ ಸಲಹೆ. ಈ ಮುಂದುವರಿದ ಎಕ್ಸಾಂಪಲ್ ನೋಡಿ, ನೀವು ಬಹುಶಃ ಇದನ್ನು ನೋಡಿರುವ ಸಾಧ್ಯತೆ ಕಮ್ಮಿ. ಮೊಸಳೆ ತಿಂದು ಹೊಟ್ಟೆ ತುಂಬ ದಡಕ್ಕೆ ಬಂದು ಬಾಯಿ ತೆರೆದು ಕಲ್ಲಿನಂತೆ ಮಲ್ಕೊಳ್ತದಂತೆ. ಆ ಸಮಯಕ್ಕೆ ಸರಿಯಾಗಿ ಈ ಹಕ್ಕಿಗಳೆಲ್ಲ ಬಂದು ಮೊಸಳೆಯ ಹಲ್ಲಿನ ಮಧ್ಯೆ ಸಿಕ್ಕಿರುವ ಮಾಂಸದ ತುಂಡುಗಳನ್ನು ಹೆಕ್ಕಿ ತಿಂದು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಂಡು ಹೋಗ್ತದೆ. ಅಂದರೆ ನಾನು ನಿನಗಿದ್ದರೆ ನೀ ನನಗೆ. ಮೊಸಳೆಗೆ ರಿಲೀಫ್, ಟೂತ್ ಕ್ಲೀನ್ ಆಯಿತು ಅಂತ. ಹಕ್ಕಿಗಳಿಗೆ ಆಹಾರ ಸಿಕ್ತು ಅನ್ನುವ ಖುಷಿ. ನಾನು ನಿನಗಿದ್ದರೆ ನೀನು ನನಗೆ. ಇಲ್ಲಿ ನೋಡಿ, ಇದು ಬಹುಶಃ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಯಾರೂ ನೋಡಿರಬಹುದಾದ ಒಂದು ದೃಶ್ಯ. ಇದರ ಮೈ ತುಂಬ ಹುಣ್ಣೆಯಂತೆ ಇರುತ್ತೆ, ಕಚ್ಚುತ್ತಾ ಇರುತ್ತೆ. ಅದು ಎಲ್ಲ ಜಾಗಗಳಲ್ಲೂ ಎಡ್ಸಲ್ಲ, ಅದು ಸರಿ ಮಾಡ್ಕೊಳಕ್ಕಾಗಲ್ಲ. ಕಾಗೆಗಳು ಆ ಕೆಲಸ ಮಾಡುತ್ತೆ ಇದಕ್ಕೆ. ಸೊ ಇದೊಂದು ಪ್ರಿನ್ಸಿಪಲ್ನ ನಾವು ನಮ್ಮ ಉದ್ಧಾರ ಆಗಬೇಕಾದ್ರೆ ಸ್ವಾರ್ಥ ಪ್ಲಸ್ ಆಗಬೇಕು. ನಾನು ಮಾತಾಡ್ತಾ ಇದ್ದೀನಿ, ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಇದೆಲ್ಲ ನನ್ನ ಸ್ವಾರ್ಥಕ್ಕೆ ಆದರೂ ಕೂಡ ಈ ಗಲಾಟಿನಲ್ಲಿ ನಿಮಗೂ ಅನುಕೂಲ ಆಗುತ್ತೆ ಅನ್ನೋದರಿಂದ ನನ್ನ ಉದ್ಧಾರ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು.
ಇದಿಷ್ಟು ಸ್ಲೈಡು ನಾನು ನಿಮಗೆ ತೋರಿಸ್ಬೇಕಾಗಿದ್ದದ್ದು ನಾನು ತೋರಿಸಿ ಮುಗಿಸಿದ್ದೇನೆ. ಈಗ ಇವತ್ತಿನ ಪ್ರಮುಖವಾದ ಕೆಲಸಕ್ಕೆ ನಾನು ಅಣಿ ಮಾಡಿಕೊಡ್ತೇನೆ. ಏನಾದರೂ ನಾನು ಸೆಷನನ್ನು ಅವರಿಗೆ ಒಪ್ಪಿಸುವ ಮೊದಲು ನಿಮ್ದು ಏನಾದರೂ ಪ್ರಶ್ನೆ ಇದೆಯಾ? ಸರ್ ಹೇಳಿ. ಏನಂದ್ರಿ? ನಮಸ್ತೆ ಸರ್. ನಮಸ್ತೆ. ಪಾಯಿಂಟ್ಸ್ ಹೇಳಿದ್ರಲ್ಲ, ನೀವ್ ಯಾವ್ದಾರ ಮೂರನ್ನ ತಗೊಳ್ತಿದ್ದ? ಐದು ಅದ್ರದ್ದು ಮಾಹಿತಿ ನಾ ಕೊಡ್ತೀನಿ ನಿಮಗೆ. ನೀವು ಅದನ್ನ ಇಟ್ಕೊಳ್ಳಿ. ನೀವು 5 ಪಾಯಿಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಇವತ್ತು ಇಲ್ದರೆ ಅಂದ್ರೆ ನಾವಿಬ್ರು ಯಾವಾಗ ಬೇಕಾದ್ರೂ ವಿ ಕ್ಯಾನ್ ಗೆಟ್ ಇನ್ ಟಚ್ ವಿತ್. ನಾನು ಸಮಯ ತಗೊಂಡ್ರೆ ಅವ್ರಿಗೆ ಪಾಪ ಇವತ್ತಿನ ಸೆಷನ್ಗೆ ಅನಾನುಕೂಲ ಆಗ್ತದೆ. ನಾನು ಅವ್ರಿಗೆ ಬಿಟ್ಕೊಡ್ತೀನಿ. ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಖಂಡಿತ. ಓಕೆ. ಸೊ ಫ್ರೆಂಡ್ಸ್, ನಿಮಗೇನಾದ್ರು ಕುತೂಹಲ ಇದ್ದರೆ ನಿಮ್ಮ ಕುತೂಹಲವನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಇವತ್ತಿನ ಸೆಷನ್ನ ಇಲ್ಲಿಂದ ಆಚೆಗೆ ಹ್ಯಾಂಡಲ್ ಮಾಡೋದು ನೋ ಅದರ್ ದ್ಯಾನ್ ಮಿಸ್ಟರ್ ರವೀಶ್ ಕುಮಾರ್. ಸೊ ಲೆಟ್ us all welcome with a clap. ಬನ್ನಿ ರವೀಶ್ ಕುಮಾರ್, ಹ್ಯಾಂಡಲ್ ಯುವರ್ ಸೆಷನ್. ನಾನು ನಿಮಗೆ ಕೋ ಹೋಸ್ಟ್ ಮಾಡ್ತೇನೆ. ಅಲ್ಲಿಂದ ಆಚೆಗೆ ಕಂಟ್ರೋಲ್ ಸಂಪೂರ್ಣ ನಿಮ್ಮ ಕೈನಲ್ಲಿ ಇರ್ತದೆ. ದಯವಿಟ್ಟು ನಮ್ಮ ಎಲ್ಲ ಸ್ನೇಹಿತರಿಗೂ ನೀವು ಹೇಗೆ ನ್ಯೂಮರಾಲಜಿ ಸೆಷನ್ಗಳನ್ನು ಜನಗಳ ಜೊತೆ ಕನ್ಸಲ್ಟ್ ಮಾಡಿ ಇದೆ ಅಲ್ವಾ? ಪರವಾಗಿಲ್ಲ ಸರ್, ವಾಯ್ಸ್ ಕೇಳಿಸಿದ್ರೆ ಸಾಕು. ಓಕೆ. ನೀವು ಸಾರಿ ನಾನು ಒಂದು ನಿಮಿಷ ನಾನು ಸ್ಪೀಕರ್ ಮೋಡ್ಗೆ ಹಾಕ್ಬಿಡ್ತೇನೆ. ಸ್ಪೀಕರ್ ಗ್ಯಾಲರಿ ಬೇಡ. ನೀವು ಸ್ಪೀಕ್ ಮಾಡಿದಾಗ ನೀವು ಬರ್ತಿರಲ್ಲ ರವಿ, ಯು ಸ್ಪೀಕ್ ನೌ, ಯು ವಿಲ್ ಕಮ್ ಐ ಸಪೋಸ್. ಎಲ್ಲರೂ ಕಾಣ್ತಿದ್ದಾರೆ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಅಂಡ್ ಯಾರ್ಯಾರು ಅಟೆಂಡ್ ಆಗ್ತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಕೆಲವೊಂದು ಟೈಮಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಂದು ಬೇಕಾದವ್ರಿಗೆ ಸಿಗೋದು. ಇದು ನಾನು ಪರ್ಸನಲ್ ಆಗಿ ಏನು ಅನುಭವ ಪಡೆದಿರೋದು. ನಾವ್ ಯಾರಿಗೂ ಏನೋ ಚೂಸ್ ಮಾಡಕ್ಕೆ ಏನೋ ಒಂದು ಹೇಳಕ್ ಹೋಗ್ತೀವಿ, ಆದ್ರೆ ಅವರು ಕೇಳೋಂತ ಪರಿಸ್ಥಿತಿನೂ ಇರಲ್ಲ. ನ್ಯೂಮರಾಲಜಿ ಕಲ್ತಾಗಿಂದ ಸುಮಾರು ನಾನು 150 250 ವರ್ಗ ಜನಗಳ ಜೊತೆ ಭೇಟಿ ಮಾಡಿದೀನಿ, ಕನ್ಸಲ್ಟೆಂಟ್ ಕೊಟ್ಟಿದ್ದೀನಿ, ಪ್ರಿಡಿಕ್ಷನ್ ಮಾಡಿದೀನಿ. ನಂದು ಬಂದ್ಬಿಟ್ಟು ನಿಯರ್ಲಿ 80% ವರ್ಗ ಸಕ್ಸಸ್ ರೇಟ್ ಇದೆ. ಇದುವರೆಗ ನಾನು ಯಾರ್ಯಾರಿಗೆ ಪ್ರಿಡಿಕ್ಟ್ ಮಾಡಿದೀನಿ ಎಲ್ಲಾರ್ಗು 80% ವರ್ಗ ಸಕ್ಸಸ್ ರೇಟ್ ಇದೆ. ಯಾರ್ಯಾರು ವಿಡಿಯೋ ಆನ್ ಮಾಡಿಲ್ಲ, ಪಾಸಿಬಲ್ ಆನ್ ಮಾಡಿದ್ರೆ ಮುಖನಾದ್ರೂ ನೋಡ್ಬೋದು. ಕ್ಲಾಸ್ ಅಲ್ಲಿ ಇದ್ದಾಗಂತೂ ನೋಡ್ಲಿಲ್ಲ, ಇಲ್ಲಾದ್ರೂ ನೋಡ್ಕೊಳ್ಳೋಣ, ಕಮ್ಮಿ ಜನ ಇದ್ದೀವಿ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಮಾಲತಿ, ಸ್ವಲ್ಪ ವಿಡಿಯೋ ಆನ್ ಮಾಡಿ. ಥ್ಯಾಂಕ್ ಯು ಸರ್. ಯಾಕಂದ್ರೆ ತುಂಬಾ ಜನ 100-120 ಜನ ಇದ್ದ, ಯಾರೋ ಅವಾಗ ನೋಡಿರ್ಲಿಲ್ಲ. ಎಷ್ಟೊಂದು ಮೆಸೇಜ್ ಹಾಕ್ತಿದ್ರು ಸಿಗೋಣ ಅಂತ, ಅದು ಆಗ್ಲಿಲ್ಲ. ಬಟ್ ಥ್ಯಾಂಕ್ ಯು. ಸ್ವಲ್ಪ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ನನ್ನ ಹೆಸರು ರವೀಶ್ ಕುಮಾರ್ ಅಂತ, ವೃತ್ತಿಯಿಂದ ನಾನು ಇಂಜಿನಿಯರ್. ಅಂಡ್ ಇವಾಗ ನ್ಯೂಮರಾಲಜಿಸ್ಟ್ ಆಗಿದ್ದೀನಿ. ಯೋಗನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ರೇಖೆನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏಂಜಲ್ ಥೆರಪಿ ಅಂತ ಬರುತ್ತೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದಕ್ಕೆಲ್ಲ ಥೆರಪಿ ಅಂತ ಬರುತ್ತೆ, ಅದು ಕೂಡ ಈಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಎಲ್ಲವನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಿಕಾಸ್ ನ್ಯೂಮರಾಲಜಿ ಕಲ್ತ ಮೇಲೆ ಫಸ್ಟ್ ಟೈಮು ನಾವು ಏನ್ ಮಾಡಿದ್ರು ಎಲ್ಲಾರ್ಗು ಪ್ರಿಡಿಕ್ಟ್ ಮಾಡಕ್ ಹೋದಾಗ ಏನಾಗುತ್ತೆ, ಸರ್ಟನ್ ಟೈಮ್ಗೆ ಎಲ್ಲಾರು ಅಟ್ರಾಕ್ಟ್ ಆದ್ರು. ನಾನು ನೋಟಿಸ್ ಮಾಡಿರೋದ್ರಿಂದ ಎಲ್ಲಾರು ಅಟ್ರಾಕ್ಟ್ ಆದ್ರೆ ಅದು ಏನು ಒಂದು 10 days or 15 days ವರೆಗೂ ಅಟ್ರಾಕ್ಟ್ ಆಗುತ್ತೆ. 15 days ಆದ್ಮೇಲೆ ಏನಾಯ್ತು ಅಂದ್ರೆ ಇವ್ರು ಹೇಳೋದು ಇಷ್ಟೇನೆ ಅಂತಾನೆ ಕನ್ಫರ್ಮ್ ಆಗೋಯ್ತು ಎಲ್ಲಾರ್ಗು. 1 to 9 ಹೇಳ್ತಾರೆ, 9 to 8 ಹಾಕ್ತಾರೆ. ಹಾಕಿದ್ಮೇಲೆ ಇದಕ್ಕೆ ಇಷ್ಟೊಂದು ಹೇಳ್ತಾರೆ. ಈಗ ಫ್ರೆಂಡ್ ಆಫ್ ಫ್ರೆಂಡು ಇರ್ತಾರೆ ಎಷ್ಟೊಂದು ಜನ, ನಾನು ನೋಡಿದೀನಲ್ಲ. ಫ್ರೆಂಡ್ ಆಫ್ ಫ್ರೆಂಡ್, ಈಗ ಫ್ರೆಂಡ್ ಹೇಳಿದ್ರೆ ಅವ್ನು ಹೇಳೋದು ಇದು ಕೇಳ್ತಾನೆ ಕೇಳೋ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟು. ಸೊ ಸ್ವಲ್ಪ ಫಾಸ್ಟ್. ಒಂದ್ ಸೆಕೆಂಡ್ ರವಿ, ಸ್ವಲ್ಪ ಫಾಸ್ಟ್ ಆಯ್ತಾ ಅಂತ? ಇಲ್ಲ ಸರ್, ಇಲ್ಲ. ಇಲ್ವಾ? ಸರಿ ಸರಿ, ನಿಮ್ಗೆ ಅರ್ಥ ಆದ್ರೆ ಸಾಕು. ಓಕೆ. ಸರ್ ನಾನ್ ನೋಟಿಸ್ ಮಾಡಿದಂಗೆ ಆ ರೀತಿ ಒಂದಾಯ್ತು. ಸ್ಲೋ ಮಾಡ್ತಾರೆ ಸರ್. ಥ್ಯಾಂಕ್ ಯು. ಎಲ್ಲಾರು ಇದ್ರಲ್ಲ ಅಂತ ಸ್ಪೀಡ್ ಆಗೋದು. ತುಂಬಾ ಮಾಡಿದಾಗ ಏನಾಗ್ತದೆ ಅಂದ್ರೆ, ಅಂಡ್ ಇನ್ನೊಂದು ಏನ್ ಮಾಡ್ಕೊಂಡು ನಾವು ಸ್ಟಾರ್ಟಿಂಗ್ ಅಂದ್ರೆ, ಯಾರಾದ್ರೂ ಬಂದು ನಮ್ಮನ್ನ ಕೇಳಿದ್ರೆ ಅವ್ರಿಗೆ ನಾವೇನ್ ಮಾಡೋದು ಅಂದ್ರೆ A to Z ಹೇಳ್ಬಿಡೋ. ಅಂದ್ರೆ ನಾವು ಏನು ಫಸ್ಟ್ ಕ್ಲಾಸ್ ಅಲ್ಲಿ ಕೂತಿದೀವಿ ಅವಾಗಿಂದ ಹಿಡಿದು 32 or 36 ಕ್ಲಾಸ್ ಎಲ್ಲಿಗಾಯ್ತು ಅಲ್ಲಿವರೆಗೂ ಕುತ್ಕೊಂಡು
half ನಾವು ಟೈಮ್ ತಗೊಂಡು ಅವ್ರದೆಲ್ಲ ಹೇಳಿದ್ರು. ಅವ್ರು ಹೇಳೋದು ಇಷ್ಟೇ, ನಾನು ಪಾಸ್ ಮಾಡಿರೋ ನಿಮ್ಗೆ ಹೇಳ್ತಿದ್ದೀನಿ ಫಸ್ಟ್ ಆಫ್ ಆಲ್. ಇಷ್ಟೇನಾ ಹೇಳಕ್ಕೆ ಇಷ್ಟೊಂದೆಲ್ಲ ಕಲ್ತ್ರ ಅನ್ನೋರು. ಎಷ್ಟೊಂದ್ ಜನ ಹೇಳೋರು ಆನ್ಲೈನ್ ಅಲ್ಲಿ ಇವೆಲ್ಲ ಸಿಗ್ತಾವಲ್ಲ, ಇದೆಯೋ ಅಷ್ಟಾಗಿ ಆನ್ಲೈನ್ ಅಲ್ಲಿ ಇವೆಲ್ಲ ಸಿಗ್ತಾವೆ, ನೀನೇನು ಹೊಸದಾಗಿ ಹೇಳ್ತಿಲ್ವಲ್ಲ ಅಂತ. ಕೆಲವೊಂದು ಅವಾಗ ಅರ್ಥ ಆಯ್ತು. ಕೆಲವೊಂದು ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಲ್ಲ ವಿನ್ನಿಂಗ್ ಪರ್ಸನಾಲಿಟಿ ಅಂತ ಯಾವಾಗ ಹೇಳಿದ್ರು, ಅದು ಈ ನ್ಯೂಮರಾಲಜಿಗೆ ಅಟ್ಯಾಚ್ ಆಗಿರೋ ಸಬ್ಜೆಕ್ಟ್ ಅಂದ್ಬಿಟ್ಟು ಮೊನ್ನೆ ಸರ್ ಹತ್ರ ಮಾತಾಡ್ಬೇಕಾದ್ರೆ ಡಿಸ್ಕಸ್ ಮಾಡಿದ್ವಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬಂದು ಕುತ್ಕೋತಾನೆ ಅಂದ್ರೆ ಅವ್ರಿಗೆ ನಾವು ಗುರುಗಳಾಗಿರ್ತೀವಿ, ಅವರು ನಮ್ಗೆ ಶಿಷ್ಯರಾಗಿರ್ತಾರೆ. ಅಂದ್ರೆ ಅಪ್ಪರ್ ಮೋಸ್ಟ್ ಅಲ್ಲಿ ನಮ್ಮಲ್ಲಿ ಇಟ್ಟಿರ್ತಾರೆ ಅಂದ್ಮೇಲೆ ನಾವು ಅವ್ರಿಗೆ ಏನಾದ್ರು ಕೊಡ್ಬೇಕು, ಇಲ್ಲ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನಾನು ಅರ್ಥ ಮಾಡ್ಕೊಂಡಿತ್ತು. ಸುಮಾರು ಒಂದು 100-150 ಜನ ಎಲ್ಲಾರನ್ನು ಕನ್ಸಲ್ಟೇಷನ್ ತಗೊಂಡ್ಮೇಲೆ ಇದನ್ನ ಅರ್ಥ ಮಾಡ್ಕೊಂಡಿತ್ತು. ಬಂದವ್ರಿಗೆಲ್ಲ ಸ್ಟಾರ್ಟಿಂಗ್ ಹೇಳ್ತಿದ್ನಲ್ಲ ಅದನ್ನ ನಿಲ್ಸಿಬಿಟ್ಟೆ. ಫಸ್ಟ್ ಆಫ್ ಆಲ್ ಎಷ್ಟು ಹೇಳ್ತಿದ್ನೋ ಅಷ್ಟಕ್ಕೂ ಅಷ್ಟೇ. ಎಷ್ಟು ಪಾಸಿಟಿವ್ ಹೇಳ್ತೆ ಅದನ್ನ ಮಾತ್ರ ಹೇಳ್ತಿದ್ದೆ. ನೆಗೆಟಿವ್ ಹೋಲ್ಡ್ ಮಾಡೀನಿ. 2-3 ಪಾಯಿಂಟ್ ಮಾತ್ರ ಹೇಳ್ತಿದ್ದೆ ಪ್ರತಿಯೊಬ್ಬರಿಗೂ. ಆಮೇಲೆ 100 ಕನ್ಸಲ್ಟೇಷನ್ ಯಾವಾಗ ಆದ್ಮೇಲೆ ನನಗೆ ಒಂದು ಐಡಿಯಾ ಬಂತು ನ್ಯೂಮರಾಲಜಿಲಿ ಹೇಗೆ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬಹುದು ಅಂತ. ಅಂಡ್ ಸೆಕೆಂಡ್ ಥಿಂಗ್ ಏನ್ ಮಾಡಿದೆ ಅಂದ್ರೆ, ಯಾರಿಗೂ 50, 100 ಈ ರೀತಿ ಕಮ್ಮಿ ಬಜೆಟ್ ಅಲ್ಲಿ ಹೇಳೋದನ್ನ ಕಮ್ಮಿ ಮಾಡಿ. ಏನಾಗ್ತಾರೆ, ಫ್ರೀಯಾಗಿ ಯಾವ್ದನ್ನ ಕ್ಲಾಸ್ ಮಾಡ್ತಾರೆ, ಇಲ್ಲ ಫ್ರೀಯಾಗಿ ಏನನ್ನ ಕೊಡ್ತಾರೆ. ಇಂಥವೆಲ್ಲ ನಾನು ನೋಡಿದ್ದೀನಲ್ಲ, ಅವ್ರಿಗೆ ಒಂಥರ ಬಿಟ್ಟು ಸಿಗೋದೆಲ್ಲ ವ್ಯಾಲ್ಯೂ ಕಳ್ಕೊಬಿಡ್ತದೆ ಅನ್ನೋದೊಂದು ಇದು ನಾನು ನೋಡಿರೋ ಮಟ್ಟಿಗೆ. ಯಾವನ್ನ ಈಗ ಫ್ರೀಯಾಗಿ ಸಿಗ್ತದೆ ಅಂದ್ರೆ ಸಿಗ್ತದೆ ಬಿಡ ಅನ್ನೋ ತಗೊಳ್ಳೋಣ, ಇಲ್ಲ ಉಡಾಫೆ ಮಾತುಗಳೇ ಬರ್ತವೆ ನಾನು ನೋಡ್ದೆ. ಹಾಗಾಗಿ ಯಾವಾಗ ನಾವು ಅವ್ರಿಗೆ 500 ರೂಪಾಯಿ, 1000 ರೂಪಾಯಿ, ಇಲ್ಲ 500 ಈ ರೀತಿ ಚಾರ್ಜ್ ಮಾಡಿದೆ, ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಕ್ಯೂರಿಯಾಸಿಟಿ ಜಾಸ್ತಿ ಆದಾಗ ಅಂಡ್ ಅವಾಗ್ಲೂ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಪೂರ್ತಿ ಪ್ರೆಡಿಕ್ಟ್ ಮಾಡಕ್ ಹೋಗ್ಬೋದು. ಎಷ್ಟು ಬೇಕೋ ಅಷ್ಟೇ. ಒಂದು ಈಗ ಗ್ರಿಡ್ ಹಾಕಿವ್ನಿ, ಸೊ ಅದು ಡ್ರೈವರು ಕಂಡಕ್ಟರ್ ಹೇಳಿನಿ, ಗ್ರಿಡ್ ಹಾಕ್ಬಿಟ್ಟು ಗ್ರಿಡ್ ಅಲ್ಲಿ ಎಷ್ಟು ನಂಬರ್ ಅವೆ, ಯಾವ್ಯಾವ ಟೈಮ್ ಇದೆ ಅಂದ್ಬಿಟ್ಟು ಅಷ್ಟು ಮಾತ್ರ ಹೇಳ್ಕೊಂಬರ್ತಿದ್ದೆ. ರೆಮಿಡಿ ಪಾರ್ಟ್ ಬಂದಾಗ ತುಂಬಾ ಹಿಡಿತಿದ್ದೆ. ಒಂದು ರೆಮಿಡಿಗೆ ನಾನು ಇನ್ನೊಂದು ದೊಡ್ಡ ಕೆಲಸ ಮಾಡಿದ್ದೇನು ಅಂದ್ರೆ, ಸುಮಾರು ಒಂದು 5-6 ನ್ಯೂಮರಾಲಜಿ ಯಾರು ಎಕ್ಸ್ಪರ್ಟ್ ಅಂತ ಇದ್ದಾರೆ ಇವಾಗ ಸೋ ಕಾಲ್ಡ್, ಅವ್ರಿಗೆ ಫೋನ್ ಮಾಡಿಬಿಟ್ಟು ಚಾರ್ಜಸ್ ಕೇಳಿದೆ. ಸುಮ್ಮನೆ ಕೇಳಪ್ಪ ಎಷ್ಟಿದೆ, ನಾವೇನ್ ಚಾರ್ಜ್ ಮಾಡ್ತಿದೀವಿ, ಎಷ್ಟು ಜನ ನೀವು ನಂಬರ್ ಚೇಂಜ್ ಮಾಡ್ಕೊಡೋಕೆ ದುಡ್ಡನ್ನ ತಗೊಂಡಿದ್ದೀರಾ ಹೇಳಿ. ಎಲ್ಲರೂ ಮ್ಯೂಟ್ ಆಗಿದೆಯಾ? ಅನ್ಮ್ಯೂಟ್ ಮಾಡ್ತೀರಾ ಸ್ವಲ್ಪ? Unmute ಅಲ್ಲೇ ಇದೆ. ಫ್ರೀಯಾಗಿ ಹೇಳ್ಬಿಟ್ಟಿದೀನಿ. ಸರಿ ಸರ್. ಎಲ್ಲರೂ ಫ್ರೀಯಾಗಿ ಹೇಳಿರೋರೆ. ಫ್ರೀನೇ ಸರ್, ಎಲ್ಲಿ ತನಕ ಹೇಳಿರೋದೆಲ್ಲ ಫ್ರೀನೇ. ಎಷ್ಟು ಜನಕ್ಕೆ ನೀವು ನಂಬರ್ ಅನ್ನ ಫ್ರೀಯಾಗಿ ತಕ್ಕೊಟ್ಟಿದ್ದೀರಾ ಮೇಡಮ್? ಆಲ್ಮೋಸ್ಟ್ ಎಲ್ಲಾರ್ಗು ಅನ್ಕೊಳ್ತೀನಿ, ನನ್ಗೆ ಗೊತ್ತಿರ ಆಲ್ಮೋಸ್ಟ್ ನಾನು ಪಾಸಿಟಿವ್ ಮೈಂಡ್ ಸೆಟ್. ಸರ್ ಇನ್ನೊಂದ್ ಏನ್ ಗೊತ್ತಾ ಸರ್, ಫ್ರೀಯಾಗಿ ಕೊಡ್ತೀವಿ ಅಂದ್ರೂ ಕೂಡ ಅವ್ರ ನಂಬ್ತಿಲ್ಲ. ಪಾಸಿಟಿವ್ ಮೈಂಡ್ ನಾವು ಅವ್ರಿಗೆ ಏನೇ ಹಾ ಪ್ರಿಡಿಕ್ಟ್ ಹಾ ಮಾಡಿದ್ರು ದಟ್ ಇಸ್ ಅದು ದಿ ಯಾವುದೇ ಪ್ರಾಬ್ಲಮ್. ಕಾರಣಕ್ಕೂ ನಾನು ಇದುವರೆಗೆ ನೋಟಿಸ್ ಮಾಡಿರೋದ್ರಿಂದ ಓಕೆ. ಯಾವುದೇ ಕಾರಣಕ್ಕೂ ಆಗಲ್ಲ. ಫ್ರೀಯಾಗಿ ಏನ್ ಕೊಡ್ತೀನಿ ಇಂದಮ್ಮ, ನೀವು ನಂಬರ್ ಕೊಡ್ತೀನಿ ಅಂತಾನ ಅಲ್ಲ? ನಂಬರ್ ಕೊಡ್ಲಿ ಫ್ರೆಶ್ ಅಪ್ ಆದ್ರೆ ಇಲ್ಲ ಅದೇನ್ ಮಾಡ್ಬೇಕು ಅಂದ್ರೆ ನಾನು ಅದನ್ನ ಪ್ರಿಡಿಕ್ಟ್ ಮಾಡ್ತೀನಿ. ಇಲ್ಲ ಯಾರೇ ಏನಾದ್ರು ಕೇಳಿದ್ರೆ ಈಸಿಯಾಗಿ ಅಕ್ಸೆಪ್ಟ್ ನಂದೇನೋ ಮಾಡ್ತಿಲ್ಲ. ಟೆನ್ಷನ್, ನಂದೇನೋ ಪ್ರೆಷರು, ಅದನ್ನೇ ಅವ್ರು ಹೇಳ್ತಾ ಇರೋದು, ಫ್ರೀಯಾಗಿ ಕೊಟ್ಟಿದ್ದಕ್ಕೆ ಬೆಲೆ ಇಲ್ಲ ಯಾವ್ದನ್ನ ಅಂತ. ಇದ್ರೆ ನಾನು ಯಾವುದೇ ನೋಡಿ, ಇವತ್ತು ಕಾರಣಕ್ಕೂ 17 predict ಜನ ಮಾಡಲ್ಲ. ರಿಜಿಸ್ಟರ್ ನನಗೆ ಮಾಡ್ಸಿರೋರು ಗೊತ್ತಿದ್ದೂ ಹೇಳಲ್ಲ. 9 ಜನ ಅಟೆಂಡ್ ಈಗ ಮಾಡ್ತಾ ಸಪೋಸ್ ಯಾರೋ ಇರೋರು. ಬಂದಿರ್ತದೆ, ಅದರಲ್ಲಿ 1ನೇ ತಾರೀಕಲ್ಲಿ ಇಬ್ರು ಯಾರೋ ಫ್ರೆಂಡ್ಸ್ ಹುಟ್ಟಿರ್ತಾರೆ, ನ್ಯೂಮರಾಲಜಿ ಆ ಬ್ಯಾಕ್ 1ನೇ ಗ್ರೌಂಡ್ ತಾರೀಕು ಇಲ್ದೇದವ್ರು ಇದಾರೆ ಇಲ್ಲಿ. ಡ್ರೈವರ್ Okay. ನಂಬರ್ ಸೆಂಟ್ ನೋಡ್ಬಿಟ್ಟು ದಿ ನೀನು ಇನ್ವಿಟೇಷನ್. ರಾಜನಂಗಿರ್ಬೇಕು, ಓಕೆ ಸರ್, ರಾಜನ್ ತರ ಇರ್ತೀಯ, ವೆಲ್ಕಮ್ ನಿನ್ನ ಹೇಳಿ ಸರ್, ನಾಯಕತ್ವದ ಅವ್ರಿಗೂ ಗುಣ ಕೂಡ ಇರ್ಬೇಕು, ರಿಯಲಿ ವೆಲ್ಕಮ್. ದೇ ನೋ ಮೀ, ದಟ್ ನಿಮ್ಗೆ ಇಸ್ ದೇ ಸಕ್ಸಸ್ ಆರ್ ಅನ್ನೋದು ಹಿಯರ್. ಒಂದು ಬರ್ತದೆ ಆಯ್ತಾ? ಅಂತ ಹೇಳಿದ್ರೆ ಮುಂದೆ ಅವ್ರಿಗೆ ಗೊತ್ತಿರೋನು ನ್ಯೂಮರಾಲಜಿ ಬ್ಯಾಕ್ ಗ್ರೌಂಡ್ ಮೊರೆ ಇಲ್ಲ. ಹಾಕಿ ಕೂತ್ಕೊಂಡ್ರೆ ನಮ್ ಅವ್ನು ಅದರ್ ನೋಡ್ಬಿಟ್ಟು ಕ್ಲಾಸಸ್ ನೀನ್ ರಾಜ ಗೊತ್ತಿದೆ ಅಂತ ಅವ್ರಿಗೆ. ಹೇಳಿದ್ರೆ ನಾನು ಅವನಾದ್ರೂ ನೆಕ್ಸ್ಟ್ ವೀಕ್ ಕೂಡ ನಂಬ್ತಾನ, ಮಾಡ್ತಾ ನನ್ಗಾದ್ರೂ ಇದ್ದೀನಿ, ಏನ್ ಆಗ ಅವ್ರನ್ನ ಪುನಃ ಬರ್ತಾವ. ಕರಿತೀನಿ. ಬಟ್ ಎಷ್ಟೊಂದ್ಸಲ ನೋಡಿ, ನನ್ಗೆ ನಾವು ಆಗಿದೆ ಅದು. ಫ್ರೀಯಾಗಿ ಮಾಡ್ತೀವಿ ಅಂದಿದ್ದಕ್ಕೆ ಏನ್ ಮಾಡ್ಬೇಕು 17 ಅಂದ್ರೆ ಜನ ಎಸ್ ಈ ಅಂದಿದ್ದವರು ಪರ್ಸನಾಲಿಟಿ ಡೆವಲಪ್ಮೆಂಟ್ 9 ಜನ ಅವಾಗ ಇದ್ದೀರಿ. ನಮ್ಗೆ ಅದ್ರಲ್ಲಿ ವರ್ಕ್ ಇಬ್ರು ಆಗುತ್ತೆ. ನಮ್ಮ ಗ್ರೂಪ್ನವ್ರ ಯಾವಾಗ ಅಲ್ಲ. ಅಂದ್ರೆ ನಮ್ಮ ಓಕೆ ರವಿ, ಅವನ್ನ ಕ್ಯಾರಿ ಆನ್. ನೋಡಿದ್ರೆ ಕ್ಯಾರಿ. ನಾವು ಜಡ್ಜ್ ಮಾಡಂಗಿರ್ಬೇಕು. ನಾವು ನ್ಯೂಮರಾಲಜಿಲಿ ಏನ್ ಕಲ್ತಿದೀವಿ ಅದು ನಿಯರ್ಲಿ ಸರ್ ಹೇಳ್ದಂಗೆನೆ 70-80% ಅಷ್ಟೇ ವರ್ಕ್ ಆಗುತ್ತೆ. ಕೇಳಿಸಿದಲ್ಲ? ಇನ್ನ 30 ಕೇಳಿಸ್ತಾ to ಇದೆ, ಹೇಳಿ. 100% ಏನಂತೆ ಅದು ಡಿಪೆಂಡ್ಸ್. ಅದನ್ನ ಡಿಪೆಂಡ್ ಮಾಡಕ್ಕೆ ನಮ್ಮ ಸನಾತನದಲ್ಲಿ ಎಷ್ಟು ಬೇಜಾನ್ ಚಾರ್ಜ್ ಇದೆ. ಮಾಡ್ಬೇಕು ಅಂತ ನಮ್ಗೆ ಹೇಳ್ತೀರಾ ಸರ್ ನೋಡ್ದಂಗೆ ನಮ್ಮ ನೀವೀಗ? ದೇಹನೇ ಹೇಳ್ತಾರೆ, ರಚನೆ ಹೇಳ್ತಾರೆ. ಆಗಿರೋದು ಹೇಳ್ತಾರಮ್ಮ. ಪಂಚಭೂತಗಳಿಂದ. ಇದು ನಾಗಶಿಲ್ಪ, ನಿಮ್ದು ಲೈಟ್ ತುಂಬಾ ಆಯ್ತಮ್ಮ, ನಿಮ್ ಮುಖನೇ ಕಾಣಲ್ಲ ನಂಗೆ.
ಪ್ಲೀಸ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ರವಿ, ವಾಯ್ಸ್ ಬ್ರೇಕ್ ಆಗ್ತಾ ಬೇರೆ ಇದೆ. ಕಡೆ ಬೇರೆ ಸೈಡ್ ಕೂತ್ಕೋತೀನಿ. ಆಗ್ ಮಾಡಿ ಮುಂದೆಗಡೆ ಕೂತ್ಕೊಂಡು ನಮ್ ಜೊತೆ ಮಾತಾಡ್ತಿದ್ದೇನೆ ಅಂದ್ರೆ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಮೇ ಬಿ ಕೇಳ್ತೀವಿ ಸರ್ ಈಗ. ಈಗ ಸರಿ ಆಯ್ತು, ಈಗ ಸರಿ ಆಯ್ತು. ಹಾ ರವಿ. ಎಲ್ಲಾರ್ಗು ಫ್ರೀ ಆಗಿ ಕೊಡ್ತಿದ್ದೀರಾ? ನಾವು ಪ್ರಾಬ್ಲಮ್ 5ರಿಂದ 6 ಯಾರು ಎಕ್ಸ್ಪರ್ಟ್ ಇದಾರೆ ಇವಾಗ ನ್ಯೂಮರಾಲಜಿಲಿ ಯಾರು ತುಂಬಾ ನ್ಯೂಮರಾಲಜಿಗೆ ಕನೆಕ್ಟ್ ಮಾಡ್ಕೋಬೇಕು 100%. ಪಾಸಿಟಿವ್ ಆಗಿರ್ಬೇಕು. ಆ ಪಾಸಿಟಿವ್ ಸೆಟ್ ಮಾಡ್ಕೊಳಕ್ಕೆ ಕೆಲವೊಂದು ಬ್ಯಾಕ್ ಗ್ರೌಂಡ್ ಆಗಿ ನಾವು ಕೆಲವೊಂದು ತಿಳ್ಕೊಳಕ್ಕೆ ಲೈಕ್ ನಂಬರ್ ತಿಳ್ಕೊಂಡಿರೋದ್ರಂಗೆ ನಂಬರ್ ಚೆಕ್ ಮಾಡಕ, ನಂಬರ್ ತಗೊಳಕ, ಭೂತಗಳು ಮನುಷ್ಯನ ಆಸ್ ಪರ್ ಡೇಟಾ ಮನುಷ್ಯನ ಮೇಲೆ ಹೇಳಕ್ ಇಷ್ಟಪಡಲ್ಲ. ಬೇಡ ಬೇಡ ಅವ್ರ ಹೆಸರು ನಮ್ಗೆ ಏನಾಗ್ಬೇಕು, ಒಟ್ಟಾರೆ ಖಾತ್ರಿಯಾಗಿ 5,000 rupees just for suggesting a number. ನಂಬರ್ ಸ್ವಾದಿಷ್ಟಾನ ಯಾವ ರೀತಿ ಮಣಿಪುರ ನಿಮ್ಮ ಡೇಟಾ ಅನಾಹತ ಯಾವ್ದಾಗ್ ಬರ್ತದೆ ಅದು ಬಿಟ್ರೆ ಟೋಟಲ್ ಮಾಡಿದ್ರೆ ಆಜ್ಞಾ ಚಕ್ರ ಇದ್ರ ಸಹಸ್ರ ಚಕ್ರ ಏನ್ ಬರಬಾರ್ದು ಮನುಷ್ಯನ್ಗೆ ತಗೋಬಹುದು. ಚಕ್ರಗಳಿಂದಲೇ ಆಕ್ಟಿವ್ನೆಸ್ ಇರೋದೇ ಇಲ್ಲ. ಡೇಟಾ ಬರ್ತಾರೆ ಏನಾಗ್ತದೆ, ಕೆಲವೊಂದು ಡೇಟಾ ಬರ್ತದೆ ಟೋಟಲ್ ಬರಬೇಕು. ಆ ಬ್ಲಾಕ್ ಆದಾಗ ಆ ಮನುಷ್ಯ ಬಂದ್ರೆ ಒಳ್ಳೆ ಮಾತಾಡ್ತಿದ್ರೆ ಅದನ್ನ ಇಷ್ಟು ಮಾಡುವಂತ ಕೆಪಾಸಿಟಿಯನ್ನ ಬೆಳೆಸ್ತಾರೆ. ಏನಂದ್ರೆ ಅವಾಗ ನ್ಯೂಮರಾಲಜಿ ಕಲ್ತ್ಬಿಟ್ಟು ನಾವು ನಮ್ಮ ಪ್ರೆಡಿಕ್ಷನ್ ಮಾಡ್ಕೊಂಡಿದ್ದೀವಿ ಕಷ್ಟ ಆಗ್ತಾ ಇದೆ ಅನ್ನೋದಷ್ಟೇ ನಾನು ಹೇಳ್ಕೊಂತೀನಿ. ಅಂಡ್ ಇದ್ರ ಜೊತೆ ಕೆಲವೊಂದನ್ನ ಆಡ್ ಅಪ್ ಮಾಡ್ಕೋಬೇಕು. 500 ಇಂದ ಲೈಕ್ ಈಗ ಬೇರೆ ಬೇರೆ ಆಸ್ಟ್ರಾಲಜಿ ಕಲ್ತಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸಜೆಸ್ಟ್ ಮಾಡಕ್ಕೆ ಅದ್ರ ಜೊತೆಗೆ ಇವಾಗ ನಂಬರ್ ಪಂಚಭೂತಗಳು ಕೇಳಿದ್ರೆ ವರ್ಕೌಟ್ ಆಗುತ್ತೆ. ಯಾರೋ ನಾವೇನ್ ಮಾಡ್ತಿದ್ದೆ ಪರ್ಸನಲ್ ನಾನೇನ್ ಮಾಡ್ತಿದ್ದೆ ಮಾತಾಡಕ್ಕೆ ಎದುರುತ್ತಿರ್ತಾನೆ. ನ್ಯೂಮರಾಲಜಿಲಿ ಅವ್ನು ಡ್ರೈವರ್ ನಂಬರ್ ಬಂದ್ರೆ 11,800 ಡ್ರೈವರ್ ನಂಬರ್ ಬರ್ತಾ ಥಿಂಕ್ ಮಾಡ್ತಿದ್ದೆ. ಆಕ್ಟಿವ್ ಇಲ್ಲ ಅಂತ ನಾನು ಇಲ್ಲ ಮೂಲಾಧಾರ ಇಲ್ಲ ಅಂತವ್ ತಪ್ಪ ಇಲ್ಲ ಯಾರನ್ನ ಬಂದಿರ್ತದೆ 5 ಮಾಡ್ತದೆ 6 ಇರ್ತದೆ ಅಂಡ್ 5 6 ಇದ್ರೆ ಒಳ್ಳೆ ಯಾರು ಒಬ್ಬ ಬ್ಯಾಲೆನ್ಸ್ ಇರ್ತದೆ ಅಂತ ಇರ್ತದೆ. ರಿಯಲ್ ಎಸ್ಟೇಟ್ ಏಜೆಂಟ್ ಬಂದಾಗ ಅವ್ರಿಗೆ ನನ್ನ ಕಡೆಯಿಂದ ಹೆಲ್ಪ್ ಆಗ್ಬೇಕಾಗಿತ್ತು. ಒಂದು ನೇಮ್ ನೋಡಿದೀನಿ ಅವ್ರು ಆಸ್ ಪರ್ ಡೇಟಾ ಇನ್ನೊಂಥರ ಕೆಲವೊಂದು ಮೂಲಾಧಾರ ಚಕ್ರ ಅದು ನನ್ನ ಲಕ್ ಪಾಯಿಂಟ್ ಅಂತ ಬ್ಲಾಕ್ ಆಗಿದ್ರೆ ಅಲ್ಲಿಂದ ನಮ್ಗೆ ಶುರುವಾಗಿರ್ತದೆ. ಹೇಳೋದನ್ನ ಅರ್ಥ ಮಾಡ್ಕೊಳಕ್ ಮನಿಷ್ಠ ಏನ್ ಹೇಳ್ತಾವ್ರೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಿರಲ್ಲ. ಅದಕ್ಕೆ ಏನೋ ಹೇಳ್ತಾವ್ರೆ ಏನೋ ಯಾರೋ ಬಂದು ಇದನ್ನ ಮಾಡ್ರೆ ನಿಮ್ದು ಚಾಲೆಂಜ್ ಮಾಡಿದ್ರೆ ಆಗ್ತದೆ ಆ ರೀತಿ ಹೇಳ್ಕೊಟ್ರು ಏನು ಒಪ್ಕೊಳ್ಳೋ ಅಂತದಲ್ಲ. ಅವಾಗ ಏನಾಗ್ತದೆ ಅಂದ್ರೆ ಆಗಿಗೆ ಚಾಲೆಂಜ್. ಇನ್ಫ್ಯಾಕ್ಟ್ ನನ್ಗೂ ಚಾಲೆಂಜ್ ವಾಯ್ಸ್ ಕೇಳಿಸ್ತಿದೆಯಲ್ಲ ನಿನ್ನ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಆ ಚಾಲೆಂಜ್ ತಗೊಂಡು ಕೊಟ್ಟಿದೆ. ಲಕ್ಕಿಲಿ ಅದೇನಾಯ್ತು ಅಂದ್ರೆ ಅವ್ರಿಗೆ ಯಾಕೆ ಸ್ಟಕ್ ಆಗಿತ್ತು ಅವ್ರ ಆಜ್ಞಾ ಚಕ್ರ ಲಾಕ್ ಆಗ್ಬಿಟ್ಟಿರ್ತದೆ. ಅವರು ನನಗೆ ಅಮೌಂಟ್ ಕೊಟ್ಟು ಆಜ್ಞಾ ಚಕ್ರದಲ್ಲೂ ಬೇಜಾನ್ ಪ್ರಾಬ್ಲಮ್ ನ್ಯೂಮರಾಲಜಿ ಕಲಿಬೇಕಾದ್ರೆ ನಾವು ನ್ಯೂಮರಾಲಜಿ ಮಾಡಿ ಕೊಡ್ತೀವಿ. ಸೊ ಆಧಾರ್ ಕೋಡ್ ಅಂತ ಕೊಡ್ತೀವಿ. ಒಂದ್ ನಿಮಿಷ ರವಿ, ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್ ಅಂತ ಒಂದ್ ಸೆಕೆಂಡ್ ರವಿ, ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್. ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಅವ್ರಿಗೆ ಬರ್ಬೇಕಾದ ದುಡ್ಡಿಗೆ ನೀವು ಕೊಟ್ಟ ಸಲಹೆಯಿಂದ ಅವ್ರು ಗೆದ್ರು, ಅದಕ್ಕೆ ಅವ್ರು ನಿಮ್ಗೆ ಪರ್ಸೆಂಟೇಜ್ ಕೊಟ್ರು, ಅವ್ರು ಬಂದ ಹಣಕ್ಕೆ ಪರ್ಸೆಂಟೇಜ್ ಕೊಟ್ರು ಅಂತ ನೀವ್ ಹೇಳ್ತಾ ಇರೋದಲ್ವಾ? ಡೈರೆಕ್ಷನ್ ತೋರಿಸ್ತದೆ. ನಾವು ಈಲಿಂಗ್ ಕೋಡ್ ಅಂದ್ರೆ ಈಗ 858 ಅಂದ್ರೆ ಅದು ಡೈರೆಕ್ಷನ್. ಯಾರಿಗೋ ಒಬ್ರು ಬರಬೇಕು. 6 ಲಕ್ಷ ರೂಪಾಯಿ ದುಡ್ಡು ಬರ್ಬೇಕು ಅನ್ನೋದಾದ್ರೆ ಪರ್ಸೆಂಟೇಜ್ ಕೊಡ್ತೀನಿ ನೀನ್ ಬರ್ಸ್ಬಿಟ್ರೆ ನಿನ್ ನ್ಯೂಮರಾಲಜಿ ಅಂತ ಹೇಳಿ ಇವ್ರು ಹೇಳಿದ ಸಲಹೆ ಅಂತ ಅವ್ರು ಮಾಡಿ ಅವ್ರ ದುಡ್ಡು ಬಂದಿದೆ, ಇವ್ರಿಗೆ ಪರ್ಸೆಂಟೇಜ್ ಸಿಕ್ಕಿದೆ. ಏನು ಅರ್ತ್ ಎಲಿಮೆಂಟ್ ನ ಸೂಚಿಸುತ್ತೆ. ಥ್ಯಾಂಕ್ ಯು ರವಿ. ಕಲರ್ ಅಲ್ಲಿ ಬರ್ಕೊಳಕ್ ಹೇಳ್ತಾರೆ. ಸರಿ ಹೇಳವ್ರೆ. ಅದಕ್ಕೂ ಮೊದಲು ಏನ್ ಮಾಡ್ತಿದೆ ಅಂದ್ರೆ ಕೆಲವೊಂದು ಬರ್ತವೆ ಮ್ಯಾನಿಫೆಸ್ಟೇಷನ್ ಅಂತ ಹಿಂದಿ ವೈಲೇಟ್ ಅಲ್ಲಿ ಬರೆಯುತ್ತೆ. ಅದ್ರ ಬಗ್ಗೆ ಒಂದ್ ಚೂರು ಹೇಳ್ಕೊಂಡು ಹೊರಟೋಗ್ತೀವಿ. ಹಾಗಾಗಿ ಈಲಿಂಗ್ ಮ್ಯಾನಿಫೆಸ್ಟೇಷನ್ ಮಾತ್ರಕ್ಕೇನೆ ಅವು ಅನ್ನೋದು ಕಮ್ಮಿ. 2 ಹತ್ತರ ನೋಡಿರೋ ಇದೆ. ಅದ್ರ ಹಿಂದೆಗಡೆ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಯಾವ್ಯಾವ ನಾವು ಕೊಡ್ಬೋದು ಅಂತ ಬರ್ತವೆ. ಇದನ್ನೆಲ್ಲ ನಾವು ಅವನ್ನೆಲ್ಲ ಡೆವಲಪ್ ಮಾಡ್ಕೊಂಡು ಹೋಗೋದು. ಸರ್ ಎಷ್ಟು ಚೆನ್ನಾಗಿ ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡು ರಿಸರ್ಚ್ ಅಂತ ಹೇಳಕ್ ಬರಲ್ಲ. ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂದ್ರೆ ಯಾವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಕೋಡ್ಕು ಅದು ಲೀಡರ್ಶಿಪ್ ಕೋಡ್ ಕೊಟ್ರೆ ನಾನು ಓದಿರೋದಂಗೆ ಒಂದು ಕೋಡ್ ಕೊಟ್ರೆ ನಮ್ಮಿಂದ ಬರೀ ಸಹಾಯ ಮಾತ್ರ ತಗೋತಾವ್ರೆ ಯಾರೋ ಬರ್ತಾರೆ ಅಂದ್ರೆ ಅದು ಬಾಸ್
ಮ್ಯಾರೇಜ್ ಆಗ್ತಿಲ್ಲ ಅಂದ್ರೆ ಬ್ಯಾರನಿಂದ ಸಹಾಯ ಮ್ಯಾರೇಜ್ ಆಗ್ತಿಲ್ಲ ಅಂದ್ರೆ ಅವ್ನು ಬೆಳಿತಾನೆ ಹೀಲಿಂಗ್ ಕೋಡ್ಗೆನೆ ಸಪರೇಟ್ ಅದು ಬಿಟ್ಬಿಟ್ಟು ಸಹಾಯ ಮಾಡೋರಿಗೆ ಅವನು ಜೊತೆ ಒಂದು ಅವನು ಬೆಳೆಸಿ ಪೈಸಾ ಅವ್ನು ಲೀಡರ್ ಅಂತ ವ್ಯಾಲ್ಯೂ ಇದೆ ಓದಿರೋದು. ಅದೇ ರೀತಿ ಸರ್ ಜೊತೆ ಮೊನ್ನೆ ಮಾತಾಡ್ಬೇಕಾದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ನಮಗೂ ನ್ಯೂಮರಾಲಜಿಗೂ ಏನೇನ್ ಸಂಬಂಧ ಇದೆ ಅಂತ ಸರ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಬೇಕಾದ್ರೆ ಒಂದ್ಸಲಿ ಕ್ಲಾಸ್ ಅಲ್ಲಿ ಹೇಳೋಣ ಎಲ್ಲ ಸರ್ ಡಿಸ್ಟರ್ಬೆನ್ಸ್ ಇದೆ ಸರ್. ಬಿಟ್ ಕೇಳಿಸ್ತಾ ಇದೆ. ನ್ಯೂಮರಾಲಜಿ ನಾವೇನಾದ್ರೂ ಎದುರುಗಡೆ ಯಾರಿಗಾದ್ರೂ ಪ್ರಿಡಿಕ್ಟ್ ಮಾಡ್ತಿದೀವಿ, ಯಾರಿಗಾದ್ರೂ ಕನ್ಸಲ್ಟೇಷನ್ ತಾತಿದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇರ್ಬೇಕು. ಇದು ಫಸ್ಟ್ ಆಫ್ ಆಲ್ ನಮ್ಗಿಲ್ಲ ಅಂದ್ರೆ ನಾವ್ ಅವ್ರಿಗೆ ಹೇಳೋದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಯಾವಾಗ್ಲೂ ಫಸ್ಟ್ ಕ್ಲಾಸ್ ಅಲ್ಲಿ ಇಟ್ಕೊಳ್ಳಿ, ಪಾಸಿಟಿವ್ ಮೈಂಡ್ ಇರಲಿ. ಇದು ಫಸ್ಟ್ ನೋಟ್. ಹೇಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಎಷ್ಟೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ಮೆಡಿಟೇಷನ್ ಇರಲ್ಲ, ಪ್ರತಿಯೊಂದು ಕೊಡ್ಬೇಕಾದ್ರೆ ಯಾವಾಗ ನಮ್ಮ ಮನಸ್ಥಿತಿನ ಸರಿ ಯಾರಾದ್ರೂ 4ನೇ ತಾರೀಕು ನಮ್ಮ ಹೆಲ್ತ್ ಅನ್ನ ಸರಿ ಆಲ್ರೆಡಿ ನಮ್ಮ ಹೆಲ್ತ್ ಸರಿ ನಾನು ಓವರ್ ಥಿಂಕ್ ಮಾಡ್ತೀನಿ, ನನ್ಗೆ ಆಗ್ಬರೋದೆಲ್ಲ ಆಗ್ಬರಲ್ಲ. ವಾಯ್ಸ್ ಕ್ಲಿಯರ್ ಇದೆಯಲ್ಲ ಸರ್? ವಾಯ್ಸ್ ಕ್ಲಿಯರ್ ಇದೆ. ನಮ್ಮ ಹೆಲ್ತ್ ಅನ್ನ ಯಾವಾಗ ನಾವು ಸರಿ ಇಟ್ಕೊಂಡು ಅಂದ್ರೆ ನಮ್ಮ ಮನಸ್ಥಿತಿ ಯಾವಾಗ್ಲೂ ಕರೆಕ್ಟ್ ಆಗಿರ್ತದೆ, ಆಲ್ಮೋಸ್ಟ್ ಕರೆಕ್ಟ್ ಆಗಿರ್ತದೆ. ಮನಸ್ಥಿತಿಯಿಂದ ದೇಹ ಸ್ಥಿತಿ ಕೆಡೋದು, ದೇಹ ಸ್ಥಿತಿಯಿಂದ ಮನಸ್ಥಿತಿ ಕೆಡೋದು, ಇವೆರಡು ಒಟ್ಟೊಟ್ಟಿಗೆ ಬರ್ತಾರೆ. ಯಾವಾಗ ದೇಹನ ನಾವು ನಿಯಂತ್ರಣವಾಗಿ ಕಂಟ್ರೋಲ್ ಮಾಡ್ತೀವಿ ಅಂದಾಗ ಮನಸ್ಥಿತಿ ಆಲ್ಮೋಸ್ಟ್ ಕಂಟ್ರೋಲ್ ಬರ್ತದೆ. ನಮ್ಮಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ರು ಏನೇ ಇದ್ರು ಊಟ ಮಾಡ್ಬೇಕು. ಸ್ಪೀಕರ್ ಅವ್ರ ಕಿವಿಗೆ ಹಾಕೊಂಡಿದ್ದಾರೆ ಅಂತ ಕಾಣುತ್ತಮ್ಮ. ಸ್ಪೀಕರ್ ಈಗ ಕರೆಕ್ಟ್ ಕರೆಕ್ಟ್. ಸ್ಪೀಕರ್ ಬಾಯಿ ಹತ್ರ ಇಟ್ಕೊಳ್ಳಿ ಅಂತ. ಓಕೆ, ಈಗ ಕೇಳಿಸ್ತಿದೆ ಮೇಡಮ್? ಬೆಟರ್ ಗೋ ಅಹೆಡ್ ಸರ್. ಅದಕ್ಕೋಸ್ಕರ ನಾನು ಪ್ರತಿ ಯಾರಾದ್ರೂ ಬಂದ್ರೆ ನನ್ನ ಕನ್ಸಲ್ಟೇಟ್ ಮಾಡ್ಕೊಂಡು ಫಸ್ಟ್ ವಿಚಾರಿಸೋದು ಆರೋಗ್ಯನೇ. ಯಾರೇ ಬರಲಿ, ಅವ್ರೇನೇ ಕಷ್ಟ ಹೇಳ್ಕೊಂಬರ್ಲಿ, ಫಸ್ಟ್ ನಾನು ಅವ್ರನ್ನ ವಿಚಾರಿಸೋದು ಆರೋಗ್ಯ. ಸೊ ದಟ್ ಏನಾಗ್ತದೆ ಅಂದ್ರೆ ಫಸ್ಟ್ ಟೈಮ್ ಯಾರನ್ನ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ ಅಂತ ಯಾವಾಗ ನಾವು ಅವ್ರಿಗೆ ಕೊಡ್ತೀವಿ, ಅದೊಂದು ಪಾಸಿಟಿವ್ನೆಸ್ ನಮ್ಮಿಂದ ಅವ್ರಿಗೆ ಹೋಗ್ತದೆ. ಅಟ್ಯಾಚ್ಮೆಂಟ್ ಅಂತ ಇರ್ತದಲ್ಲ, ಇವ್ರು ನಮ್ಮನ್ನ ಕೇಳ್ತಾವ್ರೆ ಅಂದ್ರೆ ಇವ್ರು ನಮ್ಗೇನೋ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಕಾನ್ಫಿಡೆನ್ಸ್ ಯಾವಾಗ ಬಂತು ಅವಾಗ ನಾವು ಅರ್ಧ ಗೆದ್ದಂಗೆ. ನನ್ನ ಒಂದು ಕಡೆಯಿಂದ ಹೇಳೋದಾದ್ರೆ, ಯಾರನ್ನ ವ್ಯಕ್ತಿ ಎದುರುಗಡೆ ಕುತ್ಕೊಂಡು ನಮ್ಗೆ ಏನಾದ್ರು ಒಂದು ಮಾತು ಕೇಳ್ಬೇಕು ಅಂದ್ರೆ ಅವನಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆ ನಾವು ಸೃಷ್ಟಿಸ್ಕೊಳ್ಳೋದು ನಮ್ಮ ಒಂದು ಹಾಗಾಗಿ ಬಂದವ್ರನ್ನ ಆರಾಮಾಗಿ ಕುಂದಿಸ್ಕೊಂಡು ನಾನ್ ಮಾಡೋ ಅಂತದನ್ನ ನಿಮ್ಗೆ ಹೇಳ್ಕೊಡ್ತಿದೀನಿ ಅಷ್ಟೇ. ಬಂದವ್ರನ್ನ ಆರಾಮಾಗಿ ಕುಂದಿಸ್ಕೊಳ್ಳಿ ನೋಡಿ. ಆಮೇಲೆ ಅಷ್ಟೇ ನೀವು ಅವ್ರ ಬಗ್ಗೆ ಕೇಳಿ. ಪ್ರತಿಯೊಂದು ಅಷ್ಟೇ, ಡ್ರೈವರು, ಕಂಡಕ್ಟ್ರು. ಅಂಡ್ ಇನ್ನೊಂದು ನಾನು ಮಾಡೋಂಥದ್ದು ಏನಂದ್ರೆ, ಎಷ್ಟೇ ಪಾಸಿಟಿವ್ ಇದ್ರು ಅದನ್ನ ಪಾಸಿಟಿವ್ ಆಗೇ ಹೇಳ್ತೀನಿ, ಬಟ್ ನೆಗೆಟಿವ್ ಇದ್ದದ್ ಮಾತ್ರ ಇಂಡೈರೆಕ್ಟ್ ಆಗಿ ಹೇಳ್ತೀನಿ ಅಷ್ಟೇ. ಅದೊಂದು ನೀವು ಮಾಡೋದಿದ್ರೆ ಮಾಡಿ. ನೆಗೆಟಿವ್ ಹೇಳಿದ್ರೆ ಏನಂದ್ರೆ ಭಯ ಎಷ್ಟು ನಿಂತವ್ರೆ. ನಾನ್ ನೋಟಿಸ್ ಮಾಡಿರೋದ್ರಂಗೆ ಇವಾಗ ಒಂದು ಉದಾಹರಣೆ ಸಿಗ್ಬೋದ ರವಿ? ಒಂದು ಉದಾಹರಣೆ ಕೊಡ್ಬೋದಾ ನೆಗೆಟಿವ್ ನ ಹೇಗೆ ನಾವು ಇದಾಗಿ ಹೇಳೋದು ಅನ್ನೋದಕ್ಕೆ? ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ. ತುಂಬಾ ಇದಾವೆ. ಯಾಕಂದ್ರೆ ಆಂಟಿ ಡ್ರೈವರ್ ಇದಾರೆ, ಗಂಡ ಹೆಂಡತಿ ಜಗಳ ಆಡ್ಕೊಂಡ್ ಬಂದಿರ್ತಾರೆ, ಅವ್ರದ್ದು ಪ್ರಾಬ್ಲಮ್ ನೋಡಿದೀನಿ. ಹೆಂಗೆ ಹೇಳ್ಬೋದು ಅಂದ್ರೆ, ಈಗ ಹೆಂಡತಿ 2ನೇ ತಾರೀಕು ನನ್ನ ಕ್ಲೋಸ್ ಫ್ರೆಂಡ್ಸ್ ಹೇಳ್ತಿದ್ದೀನಿ, 2ನೇ ತಾರೀಕು ಗಂಡ 9ನೇ ತಾರೀಕು. ಮನೆಯಲ್ಲಿ ನಾರ್ಮಲ್ ಕಿತ್ತಾಟ ಇದ್ದೇ ಇರ್ತದೆ. ಗಂಡ ಹೆಂಡತಿ ಅಂದ್ರೆ ಕಿತ್ತಾಟ ಇದ್ದೇ ಇರ್ತದೆ. 2ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರ್ತವೆ, ನೋಟಿಸ್ ಮಾಡಿದೀವಿ. ನಂಬರ್ 1. 2ನೇದು, ಅವ್ರು ಯಾವ್ದೇ ಕಾರಣಕ್ಕೂ ತಪ್ಪುಗಳನ್ನ ಅವ್ರ ಮೇಲೆ ಹಾಕೊಳ್ಳೋದು ಕಮ್ಮಿ, ನಾನ್ ನೋಟಿಸ್ ಮಾಡಿರೋದ್ರಾಗೆ. 3ನೇ ತಿಂಗಳು ಅವ್ರು ಯಾವಾಗ್ಲೂ ದಾರರು ಎದುರುಗಡೆ ಯಾರನ್ನ ಇದ್ರೆ ಪಾಯಿಂಟ್ ಔಟ್ ಮಾಡ್ತಾರೆ, ಅವ್ರೇನೋ ತಪ್ಪು ಮಾಡಿದ್ರು. ಇದು ನೀವು ನೋಟಿಸ್ ಮಾಡಿ. ನೋಟಿಸ್ ಮಾಡ್ತೀರಾ
ಸೊ ಹೆಂಗೆ ಅಂತ ಹೇಳ್ಬೇಕಾದ್ರೆ ಹೇಳ್ತೀನಿ ಸರ್. ಆಂಟಿ ಡ್ರೈವರ್ ಕಂಡಕ್ಟರ್ದವ್ರು ಆಂಟಿ ಕಾಂಬಿನೇಷನ್ ಇವರು 2 ಇದ್ದಾರೆ, ಯಜಮಾನ್ರು 9 ಇದ್ದಾರೆ. 2ಕ್ಕೆ 9 ಆಪೋಸಿಟ್ ಬರ್ತದೆ. ಅವಾಗ ಹೇಳ್ಬೇಕಾದ್ರೆ ನಂಬರ್ಗಳ ಪ್ರಕಾರ ಏನೋ ಚೆನ್ನಾಗಿದೆ, ನಾನು ಹೇಳೋದು ಅವ್ರಿಗೆ ನಂಬರ್ಗಳ ಪ್ರಕಾರ ಏನೋ ಚೆನ್ನಾಗಿದೆ, ಬಟ್ ಕೆಲವೊಂದು ನಿಮ್ಮಲ್ಲಿ ವ್ಯಕ್ತಿತ್ವ ಇದಾವಲ್ಲ ಅದು ಇಬ್ರದ್ದು ಸುಧಾರಿಸ್ಬೇಕು. ಸುಧಾರಿಸಿದಾಗ ಅಷ್ಟೇನೆ ಸಂಸಾರ ಚೆನ್ನಾಗಾಗೋದು ಅಂತ. ತಗೊಂಡೋಗ್ಬಿಟ್ಟು ನಾನೇನಾದ್ರೂ ಇಬ್ರದ್ದು ನಂಬರ್ ಸರಿ ಇಲ್ಲ, ನೀವ್ ಕಿತ್ತಾಡೋ ಚಾನ್ಸಸ್ ಜಾಸ್ತಿ, ನಿಮ್ದು ಹಿಂಗೆ ಅವ್ರದ್ದು 9 ಸ್ಟ್ರೈಟ್ ಫಾರ್ವರ್ಡು, ಏನೇ ಹಾಕ್ರು ಬೈತಾ ಇರ್ತಾರೆ, ಅದು ಇದು ಅಂತ ಏನನ್ನ ಹೇಳಿದ್ರೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಗಂಡಂಗಾಗುತ್ತೋ ಇಲ್ವೋ ಹೆಂಡತಿಗಂತೂ ಮನ್ಸಲ್ಲಿ ಕುಣಿಕತ್ತಾರೆ. ನಾನ್ ನೋಡಿರೋದ್ರಾಗ ಏನಂತ, ಓ ನನ್ ಗಂಡ ಇದಕ್ಕೆ ನನಗೆ ಬೈತಿರೋದು ಅಂತ. ಹೆಂಡತಿ ಗಂಡ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಗಂಡನ ಬಗ್ಗೆ ತಲೆ ಕೆಡ್ಸ್ಕೊ ತುಂಬಾ ನೋಡಿದೀನಿ ನಾನು. ಕೇಳಿಸಿದೆ ಸರ್ ಈಗ? ಸರಿ ಆಯ್ತು, ಹೇಳಿ. ಗಂಡು ಹೆಣ್ಣನ್ನ ನೋಡ್ಕೊಳ್ಳೋದ್ಕಿಂತ ಹೆಣ್ಣು ಹೆಚ್ಚಿಗೆ ಪ್ರೀತಿ ಮಾಡ್ತಿರ್ತಾಳೆ. ಹೆಣ್ಣಿಗೊಂದು ಅದೊಂದು ಏನು ಯಾವಾಗ್ಲೂ ಇದಿದೆ, ತನ್ನ ಗಂಡನ ಮೇಲೆ ಅತೀವ ಪ್ರೀತಿ ತೋರ್ಸೋದು, ಅವ್ನು ನನ್ನೋನಾಗಿರ್ಬೇಕು ಅಂತ. ಗಂಡು ಅವನು ಅಧಿಕಾರ ಮಾತ್ರ ನೋಡ್ತಾನೆ, ಅವ್ರನ್ನ ನೋಡ್ಕೊಳ್ಳೋದನ್ನ ನೋಡ್ತಿರ್ತಾನೆ. ಅಂದ್ರೆ ಅವ್ರ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ, ಪ್ರೀತಿನ ಸೆಕೆಂಡ್ ಪ್ರಿಯಾರಿಟಿ ತಗೋಬಿಟ್ಟಿರ್ತಾನೆ. ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ ಸರ್, ಇಲ್ಲಿ ಅದು ಉಲ್ಟಾ ಇರ್ಬೋದು, ಇಲ್ಲ ಬೇರೆ ರೀತಿನೂ ಇರ್ಬೋದು. ನಾನು ಪ್ರಿಡಿಕ್ಟ್ ಮಾಡೋದು ಅದೇ ರೀತಿ. ಯಾವಾಗ್ಲೂ ಏನ್ ಮಾಡ್ತೀನಿ ಅಂದ್ರೆ ನೋಡ್ತೀನಿ. ಆಂಟಿ ನಂಬರು ಈಗ 1ನೇ ತಾರೀಕಲ್ಲಿ ಹುಟ್ಟು 8ನೇ ತಾರೀಕಲ್ಲಿ ಏನಾದ್ರು ಹುಟ್ಟಿದ್ರೆ ಮಾತ್ ಮೇಲೆ ಕಂಟ್ರೋಲ್ ಇಕ್ಕಿ ಅಂತ ಹೇಳ್ಬೋದು. 1ನೇ ನಂಬರು ಪವರು 8 ಬಂದ್ಬಿಟ್ಟು ಇವರು ಯಾರು ಶನಿ ಮಹಾತ್ಮರು ಇರ್ತಾರೆ 8. ನ್ಯಾಯದೇವತೆ. 1 8ಕ್ಕೂ ಬರೋದೇ ಇಲ್ಲ. ಯಾವ ಲೆವೆಲ್ಗೆ ಅಂದ್ರೆ ಕಿತ್ತಾಟ ಲೆವೆಲ್ಗೂ ಬೇಕಾಗ್ತದೆ. ಅವ್ರು ಹೇಳೋದೆಲ್ಲ ಕರೆಕ್ಟ್ ಆಗಿರ್ತದೆ, ಯಾಕಂದ್ರೆ ಹುಚ್ಚ ವೆಂಕಟ್ ತರ ಆಗೋಯ್ತದೆ. ಹೇಳೋದೆಲ್ಲ ಕರೆಕ್ಟ್ ಇದ್ರು ಕರೆಕ್ಟ್ ವೇಲ್ ಹೇಳಲ್ಲ. 1 8 ಕಾಂಬಿನೇಷನ್ ಅಲ್ಲಿ ಯಾರನ್ನ ನೀವು ನೋಟಿಸ್ ಮಾಡಿದ್ರೆ ಒಂದ್ಸಲಿ ನೋಟಿಸ್ ಮಾಡಿ. ಹೇಳೋದೆಲ್ಲ ನ್ಯಾಯವಾಗೇ ಇರ್ತದೆ, ಫುಲ್ ನ್ಯಾಯವಾಗೇ ಇರ್ತದೆ, ಅವ್ರು ಹೇಳೋದು ಕರೆಕ್ಟ್ ಆಗಿರ್ತದೆ. ಬಟ್ ಹೇಳೋ ವೇ ಇರ್ತದಲ್ಲ ಅದು ಯಾವಾಗ್ಲೂ ಖಡಕ್ ಆಗಿ ರಫ್ ಆಗಿ ಇವ್ರ ಮಾತು ಏನ್ ಕೇಳ್ಬೇಕು ಅನಿಸ್ಬೇಕು ಬೇರೆಯವ್ರಿಗೆ. ಆ ರೀತಿ ಒಂದು ಗುಣನ ನಾನು ನೋಡಿದ್ದೀನಿ. ಹಾಗಾಗಿ ಅವ್ರಿಗೆ ಯಾವಾಗ್ಲೂ ಹೇಳೋದು ನಾನೇನಂದ್ರೆ ಮಾತಿನ ಮೇಲೆ ಕಂಟ್ರೋಲ್ ಇಟ್ಕೊಂಡ್ರೆ ನಿನ್ ಲೈಫ್ ಇನ್ನ ಚೆನ್ನಾಗಿರ್ತದೆ ಅಂತ. ತುಂಬಾ ಜನ ಹೇಳಿದೀನಿ, ಅದನ್ನ ಮಾಡಿದ್ದಾರೆ. ಇವಾಗ ಒಂದು ಲೆವೆಲ್ಗೆ ಅವೆಲ್ಲ ಬಂದಿದೆ ಸುಮಾರು. ಅದಕ್ಕೆ ನಾನು ಹೇಳೋದು ನನ್ನ ಒಂದು ಪ್ರೆಡಿಕ್ಷನ್ ನಿಯರ್ಲಿ 80% ವರ್ಗ ಸಕ್ಸಸ್ ರೇಟ್ ಅಲ್ಲಿ ಇದೆ. ಅಂಡ್ ಇದುವರೆಗ ನಾನು ಸುಮಾರು ಏನು ಪೇಮೆಂಟ್ ಕೊಟ್ಟಿದೆ ನ್ಯೂಮರಾಲಜಿ ಕಲಿಯೋಕೆ, ಅದರ ಸುಮಾರು 10 ಪಟ್ಟು ದುಡ್ಡಿದ್ದೀನಿ. ನಿಯರ್ಲಿ ಲ್ಯಾಕ್ ಟುಗೆದರ್ ಅಂತಾನೆ ಹೇಳ್ಬೋದು, ಅಷ್ಟು ಆಗಿದೆ. ಅಂಡ್ ನಿಮ್ಗೂ ಅದನ್ನ ಆಶಿಸ್ತೀನಿ. ಅದನ್ನ ಆಶಿಸ್ಬೇಕು ಅಂದ್ರೆ ನಾನು ಒಂದ್ ಕಡೆಯಿಂದ ಹೋಗ್ತೀನಿ. ನಾನ್ ಮಾಡೋದು ಹೆಂಗೆ ಅಂದ್ರೆ, ಯಾರನ್ನ ಪರ್ಟಿಕ್ಯುಲರ್ ಏನನ್ನ ಬರ್ತಾರೆ ಅಂದ್ರೆ ನಾನು ಫುಲ್ ಕನ್ಸಲ್ಟೆಂಟ್ ಅಂತ ತಗೊಂಡ್ರೆ ನಿಯರ್ಲಿ 8000 ನಾನು ಚಾರ್ಜ್ ಮಾಡ್ತಿದ್ದೀನಿ ಇವಾಗ. 8200 ನಂದು ಡ್ರೈವರ್ ನಂಬರ್ ಬಂದ್ಬಿಟ್ಟು 1, ಸೊ ಹಾಗಾಗಿ 8200 ಮಾಡ್ತೀನಿ. ಅದಕ್ಕೋಸ್ಕರ 8200 ನಾನು ತುಂಬಾ ಜನಕ್ಕೆ ಮಾಡಿದ್ದೀನಿ. ಇದುವರೆಗೆ ನನಗೆ ಬಂದಿದೆ ಅಮೌಂಟ್. ಅಂಡ್ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನೇರ ಎಲ್ಲವೂ ನೋಡ್ತೀನಿ, ಅಂಡ್ ಡ್ರೈವರ್ಗೆ ಸಂಬಂಧಿಸಿದ ಎಲ್ಲವನ್ನೂ ಹೇಳ್ತೀನಿ. ಜೊತೆಲಿದ್ರೆ ಅದನ್ನು ಕೊಡ್ತೀನಿ, ಗ್ರಿಡ್ ಹಾಕ್ತೀನಿ. ಗ್ರಿಡ್ ಅಲ್ಲಿ ಕೇಳಿಸ್ತಿದೆಯಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ನಮ್ದೇನೆ. ಅದಕ್ಕೋಸ್ಕರ ವಾಯ್ಸ್ ಆಡಿಬಲ್ ಇದೆಯಲ್ಲ? ಈಗ ಆಡಿಬಲ್ ಇದೆ, ತುಂಬಾ ಚೆನ್ನಾಗಿದೆ, ಈಗ ಚೆನ್ನಾಗಿದೆ. ಅದೊಂದು ಸಮಸ್ಯೆ ಆಗ್ತಿದೆ. ಗ್ರಿಡ್ ಹಾಕ್ತೀನಿ. ಪ್ರತಿ ಗ್ರಿಡ್ ಅಲ್ಲೂ ಏನೇನಿದೆ ಏನೇನಿಲ್ಲ ಎಲ್ಲವನ್ನೂ ನೋಡ್ತೀನಿ. ಅದು ಎಲ್ಲಾರು ಮಾಡ್ತಾರೆ, ನನಗೆ ಗೊತ್ತಿರೋದು ಎಲ್ಲಾರು ಮಾಡ್ತಾರೆ. ಎಲ್ಲಾರು ಮಾಡಿದ್ರೆ ಯಾರಾದ್ರೂ ನೀವು ಗ್ರಿಡ್ ಹಾಕಿ ಗ್ರಿಡ್ ವರ್ಗ ಏನಾದ್ರೂ ನಿಲ್ಸಿದ್ರೆ ನಾನ್ ತಗೋತಿರೋ ಫೀಸು 2000 ಮೇಲ್ಗಡೆ 2800 ವರ್ಗ ರೀಚ್ ಆಗಿದ್ದೀನಿ.
ಅಂಡ್ ನಾವ್ ಯಾವಾಗ್ಲೂ ದುಡ್ಡು ಕೇಳ್ಬೇಕಾದ್ರೆ ಏನ್ ತಪ್ಪು ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ನಮ್ಗೆ ಒಂದು ಏನಂತಾರೆ ಇನ್ಸೆಕ್ಯೂರಿಟಿ ಇರ್ತದೆ, ಒಂದು ಏನಂತಾರೆ ಅದನ್ನ, ಈ ಅಮೌಂಟ್ ಹೇಳ್ತಿದೀನಿ ಇವ್ರು ನಮಗ್ ಕೊಡ್ತಾರೋ ಇಲ್ವೋ ಅಂತ ಒಂದು ಭಾವನೆ. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಆ ಭಾವನೆ ಇತ್ತು, ಇವಾಗ ಯಾವ್ದೇ ಕಾರಣಕ್ಕೂ ಆ ಭಾವನೆ ಇಲ್ಲ. ಅವ್ರಿಗೆ ಬೇಕು ಅಂದ್ರೆ ನನ್ನ ಹತ್ರ ಬಂದವ್ರು ಬೇಕು ಅಂತ ನಾನು ಕೊಡ್ತೀನಿ ಅಂದ್ರೆ ವ್ಯಾಲ್ಯೂ ಐತೆ ಅಂತ ನನಗೆ ಗೊತ್ತು. ಸೊ ನೀವೇನಾದ್ರೂ ಗ್ರಿಡ್ ಹಾಕಿ ಗ್ರಿಡ್ ವರ್ಗ ನಿಲ್ಸಿ ಮುಂದಿನವರ್ಗ ಹೇಳಿದ್ರೆ ನಾನ್ ತಗತ್ತಿರೋದು ಅಲ್ಲಿವರೆಗೆ 2800. ನಿಮ್ಮ ಚಾರ್ಜಸ್ ನಿಮ್ಮ ಮೇಲೆ ಬಿಟ್ಟಿತ್ತು. ಬಟ್ ಅಟ್ರಾಕ್ಟ್ ಮಾಡ್ಬೇಕಾದ್ರೆ ನಾವೇನಾದ್ರೂ ಮಾತಾಡ್ತೀವಲ್ಲ ಅದು ಅವ್ರಿಗೆ ನಂಬಂಗಿರ್ಬೇಕು, ಇಲ್ಲ ಅವ್ರು ನಮ್ಗೆ ಅಟ್ರಾಕ್ಟ್ ಹಂಗಿರ್ಬೇಕು. ನಾವ್ ಯಾವ್ದೋ ಇದಾಗ್ಬೋದು ಮಾಡಿ, ಯಾವ್ದನ್ನು ಅಷ್ಟೇ ಹೇಳ್ತಾರಲ್ಲ, ಸರಿ ಹೇಳ್ತಾರಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಿ ಯಾವ್ದು ಆಗುತ್ತೆ ಮಾಡಿ ಅಲ್ಲ, ಆಗದೆ ಮಾಡಿ ಅನ್ನೋ ಲೆವೆಲ್ಗೆ ನಾವು ಮಾತಾಡ್ಬೇಕು. ನಾನು ಅದನ್ನ ಮಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಪ್ರತಿ ಫುಲ್ ಮೂನು ನ್ಯೂ ಮೂನ್ಗೆ ಎಲ್ಲವನ್ನೂ ಮಾಡ್ತೀನಿ. ನಾನು ಪಲಾವು ಪತ್ರೆಲ್ಲೇ ಎಲೆಯಲ್ಲಿ ಇವತ್ತಿಗೂ ಬರಿತೀನಿ. ಅಂಡ್ ಪ್ರತಿ ಸಲ ಬರಿಬೇಕಾದ್ರೂ ಬರಿತೀನಿ ನನ್ನ ಅಕೌಂಟ್ಗೆ 50 ಲಕ್ಷ ದುಡ್ಡು ಬಂದಿದೆ ಅಂತ. ಪ್ರತಿ ಸಲ 50 ಲಕ್ಷ ಇಲ್ಲ, 1 ಲಕ್ಷದ ಮೇಲಂತೂ ಬಂದಿದೆ, ಲಕ್ಷದ ಮೇಲಂತೂ ಬಂದಿದೆ ಇದಕ್ಕೆ. ಪ್ರತಿ ಸಲ ಬರಿತೀನಿ. ಆಮೇಲೆ ಈ ರೀತಿ ಕ್ಲಾಸ್ಗೆ ನಾನು ಆಕ್ಚುಲಿ ನಿಮಗೆ ತೋರಿಸ್ಬೇಕು ಅಂತಾನೆ ಇಟ್ಕೊಂಡಿದ್ದೆ. ಇಲ್ಲ, ಇದು ಇನ್ನೊಂದು 369 ಅಂತ ಕಾಣಿಸಲ್ಲ ಅನ್ಸುತ್ತೆ. ಡಿಸ್ಪ್ಲೇ 369 ಅಂತ ಡಿಸ್ಪ್ಲೇ ಬರ್ತಾ ಇಲ್ಲ ಸರ್. ಅಲ್ಲಲ್ಲ, ನೀವು ತೋರ್ಸದ್ ಬರ್ತಾ ಇಲ್ಲ ಅಂತ ಅವ್ರಿಗೆ. ನೀವು ಅದನ್ನ ಡಿಸ್ಪ್ಲೇ ಮಾಡ್ಬೋದು ಇದ್ರಲ್ಲಿ ಇಟ್ಬಿಟ್ಟು. 36 ಹೌದು, ಅದು ನಂಗೆ ಹೇಳ್ತೀನಿ ಸರ್, ಅದೇನಿಲ್ಲ ಬಂದಿದೆ ಅಷ್ಟೇನೆ, ಕಾಣಲ್ಲ, ಕ್ಯಾಮ್ರಾ ರಿವರ್ಸ್ ಆಗಿರಲ್ಲ. ಅದಕ್ಕೆ 369 ಫಾರ್ಮುಲಾ ಅಂತ ಬರುತ್ತೆ. ಇದು ಮೋಸ್ಟ್ ವರ್ಕೌಟ್ ಆಗುತ್ತೆ. ಮಾರ್ನಿಂಗ್ ಎದ್ದಾಗ 3 ಸಲ ನಿಮ್ಮ ವಿಶ್ ಯಾವ್ದಾನ ಒಂದೊಂದು ತಗೊಳ್ಳಿ, ಯಾವ್ದಾದ್ರೂ ಆಗ್ಬೋದು. ಮಾರ್ನಿಂಗ್ ಎದ್ದಾಗ ವಿಶ್ 3 ಟೈಮ್ಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದ್ರೆ, ಅಂದ್ರೆ 6 ಗಂಟೆ ಒಳಗೆ ಬರೆದ್ರೆ ಲಕ್ ಅಂತ ಹೇಳ್ತಾರೆ. ನಾನು ಬೇರೆ ಬೇರೆ ಕಡೆ ಇನ್ನ ಕ್ಲಾಸಸ್ ಅಟೆಂಡ್ ಮಾಡಿರೋದ್ರಿಂದ ಅಲ್ಲೂ ಕಲ್ತಿದ್ದೀನಿ. ಮಾರ್ನಿಂಗ್ ಯಾವ್ದಾನ ಒಂದು ವಿಶ್, ಸಣ್ಣ ವಿಶ್ ಮಾರ್ನಿಂಗ್ 3 ಟೈಮ್ಸ್, ಮಧ್ಯಾಹ್ನ 6 ಟೈಮ್ಸ್, ನೈಟ್ ಮನೆಗಳ ಒಳಗೆ 9 ಟೈಮ್ಸ್. 3, 6, 9 ಒಂದು ಪುಟ್ಟ ವಿಶ್. ರವಿ ಒಂದ್ ನಿಮಿಷ ಒಂದ್ ಸೆಕೆಂಡ್. ಓಕೆ ನೋಡಿ, ನಾನ್ ಬರೀತಾ ಇದ್ದೀನಿ, ಇದು 1 ಪೇಜ್ ಇದೆ. ಅವ್ರು ಹೇಳ್ದಂಗೆ ನಾನು ಒಂದ್ ದಿವಸದಲ್ಲಿ 3, 6, 9 ಸೇರಿ 18 ಪೇಜ್ ಇದಾಗಿದೆ. ಇಲ್ಲಿವರೆಗೆ ನಾನು ಇಷ್ಟು ಪೇಜ್ ಬರ್ತಿದ್ದೀನಿ. ಇದನ್ನ ಅವ್ರು ಹೇಳ್ತಾ ಇರೋದು. ಸಣ್ಣ ಪುಟ್ಟ ವಿಷಯಗಳು ಏನಾದ್ರು ನಿಮ್ಮ ಕೋರಿಕೆಗಳೇನ ಇದ್ರೆ ಏನಂದ್ರಿ? 1 ಸೆಕೆಂಡ್ ರವಿ. ನಾಗಶಿಲ್ಪ, ನೀವ್ ಏನ್ ಹೇಳಿದ್ದು? ಯಾವ ನಂಬರ್ ಬರೀಬೇಕು ಅಂತ ಸರ್? ಹಂಗಲ್ಲಮ್ಮ, ಒಂದು ನೀವು ನಿಕೋಲಾ ಟೆಸ್ಲಾ ಅಂತ ಒಂದು ಇದನ್ನಲ್ಲಿ ಹಾಕಿ ಯೂಟ್ಯೂಬ್ ಅಥವಾ ಗೂಗಲ್ ಸರ್ಚ್ ಅಲ್ಲಿ ನಿಮಗೆ ನಿಕೋಲಾ ಟೆಸ್ಲಾ ಅಂತ ಬರ್ತದೆ. ಆತರ ಇಡೀ ವಿಶ್ವ 369 ಆಧಾರದಲ್ಲಿ ನಡೀತಾ ಇದೆ ಅಂತ ಅವನೊಂದು ಡಯಾಗ್ರಾಮೇ ಹಾಕಿ ಹೇಗೆ ಅದು 369 ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಅದಕ್ಕಿಂತ ಹೆಚ್ಚಿಗೆ ಇವರೇನು ಹೇಳ್ತಾ ಇದ್ದಾರೆ, ಅವರು ಅದನ್ನೇ ಹೇಳ್ತಾನೆ. ಅವನು ಪ್ರತಿ ದಿನ ನೀವು ಮಾಡುವ ಒಂದು ಅಫರ್ಮೇಷನ್, ನಾನು ಲಕ್ಷಾಧಿಪತಿ ಆಗಬೇಕು, ನಾನು ಆರೋಗ್ಯವಾಗಿರ್ಬೇಕು ಅನ್ನೋದು ನಿಮ್ಮ ಗುರಿ ಆಗೋದಾದ್ರೆ ನಿರ್ದಿಷ್ಟವಾಗಿ ಇಷ್ಟು ಸಮಯ ಅಂತ ಹೇಳಬೇಕು. ಒಂದು ಪೇಜ್ನಲ್ಲಿ ಮೊದಲನೇ ಬೆಳಗ್ಗೆ ಅವರು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರು, ಬಹಳ ಸುಂದರವಾಗಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದ ತಕ್ಷಣ ಒಳ್ಳೆ ಮನಸ್ಸಿನಿಂದ 1 ಪೇಜಲ್ಲಿ 1, 2, 3 ಸಲ ಅದನ್ನೇ ಬರಿಬೇಕು. ಆಮೇಲೆ ಬರೆಯುವಾಗ ಸುಮ್ಮನೆ ಏನೋ ಮೆಕ್ಯಾನಿಕಲ್ ಆಗಿ ಬರೆಯೋದಲ್ಲ, ಅದು ಅಭ್ಯಾಸ ಆಗೋಗ್ಬಿಟ್ರೆ ಮೆಕ್ಯಾನಿಕಲ್ ಆಗಿಬಿಡ್ತದೆ. ಹಾಗಲ್ಲ, ನಿಮ್ಮ ಭಾವನೆ ಅಲ್ಲಿರಬೇಕು, ನಾನು ಲಕ್ಷಾಧಿಪತಿ ಆಗಿದ್ದೀನಿ ಅಂತ. ಅವ್ರು ಹೇಳಿದ್ರಲ್ಲ, ನಾನು 50 ಲಕ್ಷನ ಬರಿತೀನಿ ಆಗಿದ್ದೀನಿ ಅಂತ. ಆ ಥರ ಪ್ರೆಸೆಂಟ್ ಟೆನ್ಸ್ ಬರಿಬೇಕು. ಮಧ್ಯಾಹ್ನ ಒಂದು ನಿರ್ದಿಷ್ಟವಾದ ಟೈಮಲ್ಲಿ ಅದೇ ಸೆಂಟೆನ್ಸನ್ನ ಅದೇ ಪೇಜ್ನಲ್ಲಿ 6 ಸಲ ಬರಿಬೇಕು. ಆಗಲೂ ನಿಮ್ಮ ಭಾವನೆ ಅಲ್ಲಿರಬೇಕು. ರಾತ್ರಿ ಮಲಗುವ ಮೊದಲು ನೀವು 9 ಸಲ ಬರೆದು ಆ ಪೇಜನ್ನ ಮುಗಿಸ್ಬೇಕು. ಓಕೆ ರವಿ, ಪಾಸ್ ಡೌನ್ ಟು ಯು. ಥ್ಯಾಂಕ್ ಯು. ಸಣ್ಣ ಕೋರಿಕೆಗಳು ಬೇಗ ಈಡೇರ್ತವೆ. ಈಗ ಸಣ್ಣ ಕೋರಿಕೆಗಳು ಏನಾನ ಇದ್ರೆ, ಈಗ ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಹೋಗ್ಬೇಕು ಅನ್ಕೊಂಡಿರ್ತೀವಿ, ಇಲ್ಲೇ ಹತ್ರದಲ್ಲಿ 1 ಡೇ ಟ್ರಾವೆಲ್, ಯಾವ್ದಾನ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಈ ದಿನ ನಾನು ಟ್ರಾವೆಲ್ ಹೋಗಿ ಬಂದೆ, ಕಂಪ್ಲೀಟ್ ಆಗಿರೋದು.
ಅಂದ್ರೆ ಅದು ನಮ್ಮಲ್ಲಿ ನಡೆದೋಗಿದೆ ಅಂತ ಬರ್ಕೊಳ್ಳೋದು. ಇಲ್ಲ ಯಾರೋ ನಮ್ಗೆ ನನ್ನ ಅಕೌಂಟಿಗೆ 5,000 ದುಡ್ಡು ಬಂತು, ಇದು ನಾನ್ ಬರೆಯಂತ ಸಣ್ಣ ಪುಟ್ಟವು. ನನ್ನ ಅಕೌಂಟಿಗೆ 5,000 ದುಡ್ಡು ಬಂತು, ಮಾರ್ನಿಂಗ್ 3 ಟೈಮು, ಮಧ್ಯಾಹ್ನ ನಿಮ್ದು ಯಾವ ಟೈಮ್ ನೋಡ್ಕೊಂಡು ಬರ್ಕೊಳ್ಳಿ. ನೈಟು ಮನಿಕೊಳ್ಳೋ ಮುಂಚೆ ಬರೀತೀನಿ, ನಾನು ಪ್ರತಿದಿನ ಬರೀತೀನಿ. ಹೇಗೆ ಅಂದ್ರೆ ಈಗ ಈ ಕ್ಲಾಸ್ ಮಾಡ್ಬೇಕು ಅಂದ್ಬಿಟ್ಟು ನಾನು ತುಂಬಾ ದಿನದಿಂದನೇ ಬರ್ದಿದ್ದೆ. ಅಂದ್ರೆ ಕ್ಲಾಸ್ ಮಾಡ್ಬೇಕು ಅಂತ ಬರ್ದಿದ್ದೆ, ಇಂಡೈರೆಕ್ಟ್ ಆಗಿ ಕ್ಲಾಸ್ ಮಾಡ್ದಂಗೆ ಆಗ್ತಿದೆ. ನಾನೇ ಮಾಡ್ಬೇಕು ಅಂತ ಇದ್ದಿತ್ತು, ದೇವರಿಚ್ಛೆ ಇದಾಗಿದೆ. ಈ ರೀತಿ ಸಣ್ಣ ಪುಟ್ಟವಂತೂ ನಡೆದೇ ನಡೀತಿದೆ. ಅದಕ್ಕೆ ನಾನೇ ಎಕ್ಸಾಂಪಲ್. ಈ ಸಲ ಬರೀತೀನಲ್ಲ ನನ್ನ ಅಕೌಂಟಿಗೆ 50 ಲಕ್ಷ ಬಂತು ಅಂತ, ಅದು ಹೇಗಂತ ಗೊತ್ತಿಲ್ಲ. ನಾನು ಪರ್ ಡೇ ಮಿನಿಮಮ್ ಅಂದ್ರೂ 500 ರೂಪಾಯಿ ಅಂತೂ ನನ್ನ ಅಕೌಂಟಿಗೆ ಬರ್ತದೆ ನ್ಯೂಮರಾಲಜಿ ಕಡೆ. ಗ್ರೇಟ್. ಯಾವುದೇ ಕಾರಣಕ್ಕೂ ನೀವು ಯಾರಿಗಾನ ಹೇಳ್ಬೇಕಾದ್ರೆ ಮಿನಿಮಮ್ 200 ನನ್ನ ಒಂದು ರಿಕ್ವೆಸ್ಟ್. ಯಾರಿಗಾದ್ರೂ ಹೇಳ್ತಿದ್ರೆ ಬಿಟ್ಟು ಅಂತ ಹೇಳ್ಬೇಡಿ, ಯಾಕಂತನೂ ಹೇಳ್ಬಿಡ್ತೀನಿ. ಅಲ್ಲಿ ನಮ್ಮ ಶರೀರದಲ್ಲಿ ಸರ್ ವಾಯ್ಸ್ ಬ್ರೇಕ್ ಆಯ್ತು ಸರ್ ಅದು. ಆ ಪಾರ್ಟ್ ಬ್ರೇಕ್ ಆಯ್ತು. ಮೇಡಮ್ ಈಗ ನಮ್ಗೆ ಅವಾಗ್ಲೇ ಹೇಳದ್ನಲ್ಲ, 7 ಚಕ್ರ ಆಕ್ಟಿವ್ ಆಗಿರ್ತದೆ ಯಾವಾಗ್ಲೂ. ನಾನು ಯಾಕೆ ಫ್ರೀ ಆಗಿ ಕೊಡಬಾರ್ದು ಇಲ್ಲ ಫ್ರೀ ಆಗಿ ಹೇಳ್ಬಾರ್ದು ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ. ನಾನು ಬೇರೆ ಕಡೆಯಿಂದ ಕಲಿತೀನಿ. ನಾನು ಕ್ರಿಸ್ಟಲ್ ಬಗ್ಗೆ ಕಲಿತಾ ಇದ್ದೀನಿ. ಕ್ರಿಸ್ಟಲ್ ಬಗ್ಗೆ ಮತ್ತೆ ರೇಖೆ ಬಗ್ಗೆ ಕೇಳ್ಬೇಕಾದ್ರೆ ಮೇಡಮ್ ಹೇಳ್ಕೊಟ್ಟಿತ್ತು ನನಗೆ. ಏನಂದ್ರೆ ನಮ್ಮಲ್ಲಿ ಟೋಟಲ್ 7 ಚಕ್ರ ಇರ್ತವೆ. ನಾವ್ ಯಾರ್ಗಾನ ಹೇಳ್ಕೊಡ್ತಿದೀವಿ ಅಂದ್ರೆ, ನೆಟ್ವರ್ಕ್ ಇಶ್ಯೂಸ್ ಅಂತ ಅವ್ರೆ ಸರ್ ವಿಜಯ್ ಭಾಸ್ಕರ್ ಸರ್ ಅವರು. ಇಲ್ಲ, ನಿಮ್ ವಾಯ್ಸ್ ಕೇಳಿಸ್ತಾ ಇದೆ ಈಗ. ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಕೆಳಗಿನ 3 ಚಕ್ರ ಬರ್ತವೆ. ಮೂಲಾಧಾರ, ಆಮೇಲೆ ಸ್ವಾಧಿಷ್ಠಾನ, ಮಣಿಪುರ, ನೆಕ್ಸ್ಟ್ ಬರೋದು ಅನಾಹತ. ಅದ್ರ ಮೇಗಡೆ ಬರೋದು ವಿಶುದ್ಧಿ, ಆಜ್ಞಾ ಚಕ್ರ, ಸಹಸ್ರಾರು ಚಕ್ರ. ಮಧ್ಯ ಬರೋದು ಅನಾಹತ ಚಕ್ರ. ನಾವ್ ಯಾರಿಗಾದ್ರೂ ಏನಾದ್ರೂ ಹೇಳ್ಕೊಡ್ತೀವಿ ಅಂದ್ರೆ ಅದು ನಮ್ಮ ಹೃದಯದಿಂದ ಬರೋದು. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ನೋಡಿದೀವಿ ನಮ್ಮ ನ್ಯೂಮರಾಲಜಿ. ಸೊ ನೀವ್ ಯಾರಿಗಾದ್ರೂ ಏನಾದ್ರೂ ಹೇಳ್ಕೊಡ್ತೀರಾ ಅಂದ್ರೆ ಅವ್ರ ಕರ್ಮ ಕಳೀಲಿ ಅಂತಾನೆ ಹೇಳ್ಕೊಡೋದು. ಯಾರಿಗಾದ್ರೂ ದುಡ್ಡು ಬರ್ಲಿ ಇಲ್ಲ ಬಿಟ್ಟಿ ಬರ್ಲಿ ಅಂತ ಫ್ರೀಯಾಗಿ ಯಾರು ಹೇಳ್ಕೊಡ್ ನನಗೆ ಗೊತ್ತಿರೋದು. ಅವ್ರ ಕರ್ಮ ಕಳೀಲಿ, ಅವ್ರು ಚೆನ್ನಾಗಿರ್ಲಿ ಅಂತ ಹೇಳೋದು. ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಅವ್ರ ಕರ್ಮ ಕಳೀಲಿ ಅಂತ ಹೇಳ್ತಿರೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರ ಕರ್ಮಕ್ಕೆ ನೀವು ಹೊಣೆಗಾರರಾಗ್ತಿದ್ದೀರಾ. ಆ ಹೊಣೆಗಾರಿಕೆ ಎಲ್ಲಿ ಬರ್ತದೆ ಅಂದ್ರೆ ಅನಾಥ ಚಕ್ರಕ್ಕೆ ಬರ್ತದೆ. ಅನಾಥ ಚಕ್ರ ಅಂದ್ರೆ ನಿಮ್ಮ ಹೃದಯ ಭಾಗ. ನಿಮ್ಮ ಮನೆಯಲ್ಲಿ ಅವ್ರು ಏನೋ ಟೆನ್ಷನ್ ಕ್ಲಿಯರ್ ಆದ್ರೂ ಆಗ್ಬೋದೇನೋ ನಿಮ್ಮ ಒಂದು ಪಾಸಿಟಿವ್ನೆಸ್ ಇಂದ, ಬಟ್ ಅವರ ಒಂದು ಪ್ರಾಬ್ಲಮ್ ನಿಮ್ಮ ಮೇಲೆ ಬರುವಂತ ಚಾನ್ಸಸ್ ಇರ್ತದೆ. ಅನಾಹತ ಚಕ್ರ ಬ್ಲಾಕ್ ಆಗೋ ಚಾನ್ಸಸ್. ಸೊ ಹಾಗಾಗಿ ಯಾರ್ಗಾನ ಕೊಡೋದಿದ್ರೆ ಮಿನಿಮಮ್ ಚಾರ್ಜ್ ಆದ್ರೂ ಮಾಡಿ ಅಂತ ನನ್ನ ರಿಕ್ವೆಸ್ಟ್. ಹಾಗಾಗಿ ನಾನು ಇದನ್ನ ಕಲ್ತ ಮೇಲೆ ಯಾಕು ಅಂತ ಅಣ್ಣಂಗೂ ಬಿಟ್ಟಿಲ್ಲ. ನಾನೇ ದುಡ್ಡು ಹಾಕ್ಬಿಟ್ಟು ಅವ್ನು ತಿರ್ಗಿ ಆಮೇಲೆ ಏನೋ ತಿಂಡಿ ಕೊಡ್ತೀನಿ ಹೊರತು ದುಡ್ಡಂತೂ ಇಷ್ಟೇ. ಸೊ ದಟ್ ಅವ್ರವ್ರದ್ದು ಕರ್ಮ. ಈಗ ನಂಬರ್ 1 ಅಲ್ಲಿ ಹುಟ್ಟವ್ರೆ ಅಂದ್ಬಿಟ್ಟು ಅವ್ರ ಕರ್ಮ ಇರ್ತವೆ 13, 14, 19 ಇದೆಲ್ಲ ಕಾರ್ಮಿಕ್ ರಿಲೇಶನ್ಶಿಪ್. ಯಾರೋ ಬರ್ತಾರೆ, ಈಗ ಗಂಡ ಯಾರೋ ಅವ್ರಿಗೆ ಏನೋ ಕರ್ಮ ಇರ್ತದೆ. ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೋದೇ ಹೊರತು ಅವ್ರ ಕರ್ಮ ಕಳ್ಕೊಳ್ಳುತ್ತೆ. ಕರ್ಮ ಎಲ್ಲ ನಿಮ್ಗಷ್ಟೇ. ನ್ಯೂಮರಾಲಜಿ ರಿಪೋರ್ಟ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದೆ. ನ್ಯೂಮರಾಲಜಿದು ಯಾವಾಗ ಗ್ರಿಡ್ ಹಾಕ್ತೀವಿ, ಗ್ರಿಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಇಲ್ಲಿವರೆಗೂ ಅಷ್ಟು ಫೀಸ್ ಹಾಕ್ತೀನಿ. ಇನ್ನ ನೆಕ್ಸ್ಟ್ ಬೇಕು ಅಂದ್ರೆ ನೇಮ್ ನ್ಯೂಮರಾಲಜಿ ತಾತೀನಿ, ವೆಹಿಕಲ್ ನ್ಯೂಮರಾಲಜಿ ತಾತೀನಿ, ಅಂಡ್ ವೆಹಿಕಲ್ ನ್ಯೂಮರಾಲಜಿನೂ ಮಾಡ್ತೀನಿ. ಫುಲ್ ಟೋಟಲ್ ಮಾಡಿ ಅದಕ್ಕೆ ಏನಾದ್ರು ಕ್ರಿಸ್ಟಲ್ ಅವಶ್ಯಕತೆ ಇದ್ರೆ ಕ್ರಿಸ್ಟಲ್ ಕೊಡ್ಸಿ, ಅಂಡ್ ಯಾವ್ದನ್ನ ದಾರ ಇಲ್ಲ ರೆಮಿಡಿಗಳಿದ್ರೆ ಯಾವುದೇ ಕಾರಣಕ್ಕೂ ರೆಮಿಡಿಗಳನ್ನ 3 ಮೇಲೆ ನಾನು ಹೇಳಲ್ಲ. ಯಾವುದೇ ಇದ್ರು 3 ಮೇಲೆ ಹೇಳಲ್ಲ. ಯಾಕಂದ್ರೆ ತುಂಬಾ ಏನಾದ್ರು ಕೊಟ್ರೆ ಅವ್ರಿಗೆ ಅದೊಂಥರ ಏನಂತಾರೆ ಅಡ್ವಾಂಟೇಜ್ ಇಲ್ಲ, ಅದೇನ್ ಮಾಡ್ಕೋತಾರೋ ಗೊತ್ತಿಲ್ಲ. ನಾನೊಂದ್ 5 ಹೇಳ್ತಿದ್ದೆ ಸ್ಟಾರ್ಟಿಂಗು. 5 ಹೇಳಿದಾಗ 1 ಮಾಡ್ಬಿಟ್ಟು ಸುಮ್ನೆ ಇರೋರು. ಮೇನ್ ಯಾವ್ದಕ್ ಬೇಕಾಗಿರ್ತದೋ ಅದನ್ನೇ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾವ್ ಇವಾಗ ಏನ್ ಮಾಡ್ತಿದ್ವಿ, ಇನ್ನು ಯಾವ್ದು ಇರ್ತದೋ ಅದನ್ನ ಮಾಡ್ತೀವಿ. ಈಗ ಗಂಡ ಹೆಂಡತಿ ಆಂಟಿ ಕಾಂಬಿನೇಷನ್ ಏನಾನ ಇದ್ರೆ ನಾವು ಶಿವನ್ಗೆ ಈಗ ಅಭಿಷೇಕ ಮಾಡಿಸ್ತೀವಲ್ಲ, ಅದನ್ನಂತೂ ಹೇಳ್ತೀನಿ. ಅದನ್ನ ಮಾಡ್ತಾವ್ರಿ ಇವಾಗ.
ಮೇನ್ ಯಾವ್ದು ಇರ್ತದೆ ರೆಮಿಡಿ ವೈಸ್ ಅಂತ ನೋಡಿದ್ರೆ ಈಗ ಗ್ರಿಡ್ ಅಲ್ಲಿ 5 ಮಿಸ್ ಆಗಿರ್ತದೆ. ಫೋನ್ ನಂಬರ್ ಅಲ್ಲಿ ಅವ್ರಿಗೆ 5 ಬರ್ಲೇಬೇಕು ಅನ್ನಂಗೆ ತಗೊಳ್ಳಿ ಅಂತಾನೆ ಹೇಳೋದು. 5 ಯಾಕಂದ್ರೆ ಯಾವ್ದು ಆಪೋಸಿಟ್ ನಂಬರೇ ಇಲ್ಲ 5 7 ಹಾಗಾಗಿ ಅವ್ರಿಗೆ 5 ಬಂದ್ರೆ. ಒಂದು ಇನ್ನೊಂದು ಇಷ್ಟು ದಿನದಲ್ಲಿ ನಾನ್ ಚೆಕ್ ಮಾಡಿದೀನಿ, ಗ್ರಿಡ್ ಹಾಕ್ದಾಗ ಸುತ್ತ ಎಲ್ಲಾ ನಂಬರು ಇದ್ದು 5 ಏನಾದ್ರು ಮಿಸ್ ಆಗಿದ್ರೆ ಅವ್ರ ಲೈಫಲ್ಲಿ ಖಂಡಿತ ಸ್ಟ್ರಗಲ್ ಪಡ್ತಾರೆ. ನಾನು ತುಂಬಾ ಜನ ನೋಡಿದ್ದೀನಿ. ಯಾವ್ದೇ ನಂಬರು ಅದಕ್ಕೆ ಸಪೋರ್ಟ್ ಮಾಡ್ತಿರಲ್ಲ. 2 ಅದೇ, 3 ಅದೇ, 4 ಅದೇ, 6 ಅದೇ, ಲಕ್ಸುರಿ ಎಲ್ಲ ಇರ್ತದೆ ಅವ್ರ ಮನೆ. ನನ್ನ ಸ್ವಂತ ಕ್ಲೋಸ್ ಫ್ರೆಂಡ್ ಅಮ್ಮನ ಮನೇಲಿ ಕೋಟ್ಯಾಧೀಶ್ವರರು ಬೆಂಗಳೂರಲ್ಲೇ ಇದ್ದಾರೆ. ಎಲ್ಲ ಇತ್ತು ಅವ್ರ ಲೈಫಲ್ಲಿ 5 1 ಮಿಸ್ಸಿಂಗ್ ಇತ್ತು. ಏನೇನಾಗ್ತಿತ್ತು ಅಂದ್ರೆ ಮನೇಲಿ ಯಾವಾಗ್ಲೂ ಗಲಾಟೆ ಇರೋದು. ಕೋಟ್ಯಾಧೀಶ್ವರ ದುಡ್ಡು ಐತೆ, ಶ್ರೀಮಂತಿಕೆ ಐತೆ, ಶ್ರೀಮಂತಿಕೆ ಇದೆ, ಮಕ್ಳಿದ್ದಾರೆ, ಸೊಸೆದಿರಿದ್ದಾರೆ, ಆದ್ರೂ ಏನೋ ನೆಮ್ಮದಿ ಇರ್ಲಿಲ್ಲ. ಹಿಂಗೆ ಹೋಗ್ಬೇಕಾದ್ರೆ ನ್ಯೂಮರಾಲಜಿ ಕಲ್ತಿದ್ದೀನಿ ಅಂತ ಫ್ರೆಂಡ್ ಮನೆ ಹೋಗಿ ಕೂತ್ಕೊಂಡು ಅವನ ಜೊತೆ ಹೇಳ್ಬೇಕಾದ್ರೆ ಅವ್ರ ಅಮ್ಮ ಬಂದ ಕೇಳಿದ್ರು, ನ್ಯೂಮರಾಲಜಿ ಏನೋ ಕಲ್ತಿದ್ದೀರಿ ಅಂತಲ್ಲಪ್ಪ, ಹೇಳಪ್ಪ ನಂದೊಂಚೂರು ನೋಡ್ಬಿಟ್ಟು ಅಂದಾಗ ಚೆಕ್ ಮಾಡಿದಾಗ ಸುತ್ತ ಇದೆ 5 1 ಮಿಸ್ಸಿಂಗ್ ಇದೆ. ಇದು ನಾನು ನೋಟಿಸ್ ಮಾಡಿರೋ ಪಾಯಿಂಟ್. ನಾನು ಅವ್ರಿಗೆ ಹೇಳಿರೋದು ಇದುವರೆಗೆ ಒಂದೇ, ಅವರಿಂದಲೂ ಚೆನ್ನಾಗಿ ಅಮೌಂಟ್ ಬಂದಿದೆ. ಸುಮ್ಮನೆ ಒಂದು ಸಜೆಷನ್ಗೆ ಒಂದು ಗ್ರೀನ್ ದಾರ ಹೇಳಿದ್ದೀನಿ. ವೆಡ್ನೆಸ್ಡೇ ದಿನ ಮಾಂಸ ತಿನ್ನಬಾರ್ದು, ನಾನ್ ವೆಜ್ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ಅಂಡ್ ವೆಡ್ನೆಸ್ಡೇ ದಿನ ಕಂಪಲ್ಸರಿ ಗಣೇಶ ದೇವಸ್ಥಾನಕ್ಕೆ ಹೋಗ್ಬೇಕು. ವೆಡ್ನೆಸ್ಡೇ ದಿನ ಕಂಪಲ್ಸರಿ. ಗಣೇಶ ಓಂ ಗಣೇಶಾಯ ನಮಃ ಅಂತ ಒಂದು ಗಣೇಶನ ಶ್ಲೋಕ. ಕ್ಲಿಯರ್ ಇದೆಯಲ್ಲ ಸರ್ ವಾಯ್ಸು? ಇಲ್ಲ ಸರ್, ಕ್ಲಿಯರ್ ಇಲ್ಲ. ವೆನ್ಸ್ಡೇ ದಿನ ಕಂಪಲ್ಸರಿ ಅಲ್ಲಿ ಮಿಸ್ ಆಯ್ತು. ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಿ ಕೇಳಿಸ್ತಿದೆಯಲ್ಲ ಸರ್? ಅದಾದ್ಮೇಲೆ ಹೇಳಿದ್ರು ವೆಡ್ನೆಸ್ಡೇ ದಿನ ಕಂಪಲ್ಸರಿ ಅಂತ. ಲೇಡೀಸ್ ಇದ್ರೆ ಲೆಫ್ಟ್ ಹ್ಯಾಂಡ್ ಗೆ ಗ್ರೀನ್ ದಾರ ಕಟ್ಕೊಳಕ್ ಏನೇ ಹೇಳಿ ಇದು ಫಸ್ಟ್ ಕ್ಲಾಸ್ ಅಲ್ಲಿ ವರ್ಕೌಟ್ ಆಗ್ತಾರೆ. ಗ್ರೀನ್ ದಾರ 5 ಏನಾದ್ರೂ ಮಿಸ್ ಆಗಿದ್ರೆ ಲೇಡೀಸ್ಗೆ ಗ್ರೀನ್ ದಾರ. ಇನ್ಫ್ಯಾಕ್ಟ್ ನಾನು ಶ್ರೀರಂಗಂಗೆ ಹೋಗಿದ್ದೆ, ಶ್ರೀರಂಗಂ ಇಂದ ಫುಲ್ ತಂದೆ ಬಿಟ್ಟಿದ್ದೀನಿ ನಾನು. ಗ್ರೀನ್ ದಾರ, ಯೆಲ್ಲೋ ದಾರ, ರೆಡ್ ದಾರ ಎಲ್ಲ ತಂದಿಟ್ಬಿಟ್ಟಿದ್ದೀನಿ. ನನ್ನ ಕಡೆ ಯಾರನ್ನ ಬಂದ್ರೆ ನಾನೇ ಕೊಟ್ಬಿಡ್ತೀನಿ, ಎಂಜಾಯ್ ಮಾಡ್ರಿ ಅಂತ. ಗ್ರೀನ್ ದಾರ ಲೇಡೀಸ್ಗೆ, ಜೆಂಟ್ಸ್ಗಾದ್ರೆ ರೈಟ್ ಹ್ಯಾಂಡ್ಗೆ ಗ್ರೀನ್ ದಾರ. 5 ಏನಾದ್ರೂ ಮಿಸ್ ಆಗಿದೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗಣೇಶ ಟೆಂಪಲ್ ವಿಸಿಟ್ ಮಾಡ್ಲೇಬೇಕು. ಯಾರಾದ್ರೂ ನಂಬಲ್ಲ ಅಂದ್ರೆ 3 ತಿಂಗಳು ಬುಧವಾರದ ಹೊತ್ತು ನಾನ್ ವೆಜ್ ತಿನ್ಬೇಡಿ ಅಂತ ಹೇಳಿ ಅಷ್ಟೇ. 3 ತಿಂಗಳು ಟ್ರೈ ಮಾಡ್ಲಿ ಅವ್ರು. ನಾನು ಹೇಳಿದ್ದು 3 ತಿಂಗಳು. ಯಾವಾಗ ಅವ್ರಿಗೆ ವರ್ಕೌಟ್ ಆಯ್ತು ಬಿಟ್ಟೆ ಬಿಟ್ಟವ್ರಿಗೆ. ವೆಡ್ನೆಸ್ಡೇ ತಿನ್ನಲ್ಲ, ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾರೆ. ಈಗ ಅವ್ರ ಲೈಫು ಫುಲ್ ಬ್ಯಾಲೆನ್ಸ್ ಬಂದಿದೆ ಅವ್ರಿಗೆ. ಸುಮ್ಮನೆ ಇದೊಂದು ಸಣ್ಣ ಟಿಪ್ಸ್ ಹೇಳಿದೆ, ಅದು ನಿಯರ್ಲಿ ಅದನ್ನು ಅಷ್ಟೇ 2000 ಕೋಟ್ಯಾಧಿಪತಿಗಳಂತಲ್ಲ, ಒಂದು ಸಣ್ಣ ಏನೋ ಇದಕ್ಕೋಸ್ಕರ 2000 ಅವ್ರು ಪೇ ಮಾಡಿದ್ರು. ಹಾಗಾಗಿ ನಾನು ಸಣ್ಣದಾಗಿ ಯಾರ ಹತ್ರನು 50 100 ಅಂತ ಹೇಳ್ತಿಲ್ಲ. ನನ್ನ ಏನೋ ನಿಮ್ಮ ಹತ್ರ ಹೇಳ್ಕೊಳಕಂತ ಅಲ್ಲ. ನಾನು ಹೇಳ್ತಿರೋದು ಏನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ವಿದ್ಯೆನ ಲೋ ಗ್ರೇಡ್ ಅಲ್ಲಿ ನೋಡ್ಕೊಳಕ್ ಹೋಗ್ಬೇಡಿ ಅನ್ನೋ ಒಂದು ರಿಕ್ವೆಸ್ಟ್ ಅಷ್ಟೇ ನಂದು. ನಮ್ಮ ತನವನ್ನ ನಾವು ಮೇಲ್ ನೋಡ್ರೆ ನಾವಿನ್ನ ಚೆನ್ನಾಗಿರ್ತೀವಿ ಅಂತ. ಅಂಡ್ ಕೊನೆಗೆ ಒಂದೊಂದ್ಸಲಿ ಏನಾಗ್ತದೆ ಅಂದ್ರೆ ನಾನು ನೋಡಿದೀನಿ ಇತ್ತೀಚೆಗೆ ಎಲ್ಲಾ ಚೆನ್ನಾಗಿರ್ತದೆ. ಡ್ರೈವರ್ ಒಂದಿರ್ತಾನೆ, ಗ್ರಿಡ್ ಅಲ್ಲಿ 5 ಇರ್ತದೆ, 6 ಇರ್ತದೆ, ಮೊಬೈಲ್ ನಂಬರು ಚೆನ್ನಾಗಿರ್ತದೆ, ವೆಹಿಕಲ್ ನಂಬರು ಚೆನ್ನಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ಬಟ್ ಅರಗಂಟೆ ಇರ್ತಾನೆ, ಫುಲ್ ಕಿತ್ತಾಟ ಮನೆಯಲ್ಲಿ. ಅವಾಗ ಅಂದಾಗ ನಾವು ಕೊನೆ ಮೂಮೆಂಟ್ ಅಲ್ಲಿ ನೋಡೋದು ಸರ್ ಕೊಟ್ಟವರ ಕೊನೆಯಲ್ಲಿ ನೇಮ್ ನ್ಯೂಮರಾಲಜಿ ಆಲ್ಫಾಬೆಟ್ ವೈಸ್ ಕೊಟ್ಟವರು. ಅಂದ್ರೆ ಎ ಬಂದ್ರೆ ಏನೋ, ಬಿ ಬಂದ್ರೆ ಏನೋ, ಸಿ ಬಂದ್ರೆ ಏನೋ, ಈ ರೀತಿ ಕೊಟ್ಟವರು. ಆ ರೀತಿ ನಾ ಕೆಲವೊಂದು ನೋಡ್ಕೊಂಡಿದ್ದೀನಿ. ಎ ಬಂದ್ರೆ ಬಂದ್ರೆ ಅಂದ್ರೆ ಈಗೋ ಎವಿ ಇರ್ತದೆ, ಅರುಣ್ ಅಂತ ಬರೋದು, ಆ ರೀತಿ ಏನಾದ್ರು ಬಂದ್ರೆ. ಅಂಡ್ ಇನ್ನೂ ಒಂದು ನೋಟಿಸ್ ಮಾಡಿದೀನಿ, ಈಗ ಯಾರಾದ್ರೂ ನಿಮ್ಮ ಸರೌಂಡಿಂಗ್ ಅಲ್ಲಿ ಏನಾನ ಕೇಳಕ್ ಬಂದು ಅನಿಲ್ ಅಂತ ಏನಾದ್ರೂ ಬಂದ್ರೆ ನೇಮ್, ಆ ಎ ಬಂದ್ಬಿಟ್ಟು ನಿಲ್ ಅಂತ ಬರುತ್ತಲ್ಲ, ಪರ್ಟಿಕ್ಯುಲರ್ ಆಗಿ ನಾನು ಅನಿಲ್ ಸುನಿಲ್ ಅಂತ ತುಂಬಾ ಜನ ನೋಡಿದೀನಿ. ಅವ್ರು ಹೆಂಗೆ ಅಂದ್ರೆ ಪ್ರತಿ 9 ವರ್ಷಕ್ಕೊಂದ್ಸಲಿ ಡೌನ್ ಫಾಲ್ ಆಗ್ತಾರೆ, ಮತ್ತೆ ರೈಸ್ ಆಗ್ತಾರೆ, ಡೌನ್ ಫಾಲ್ ಆಗ್ತಾರೆ, ಮತ್ತೆ ರೈಸ್ ಆಗ್ತಾರೆ. ಯಾವ ಲೆವೆಲ್ಗೆ ಅಂದ್ರೆ ಅವ್ರಂಗ್ ಯಾರು ಇರಲ್ಲ, ಮತ್ತೆ ಅವ್ರಂಗ್ ಹಾಳಾಗೋರು ಯಾರು ಇರಲ್ಲ. ಆ ರೀತಿ ನಿಲ್ ಅಂತ ಬರೋದು.
ಆ ನಿಲ್ ಅಂತ ಬರೋದು ಆ ರೀತಿ ಆಗುತ್ತೆ. ಆಮೇಲೆ ಮಾನೋಜ್ ಎನ್ಒ ಅಂತ ಬರ್ತಾರಲ್ಲ, ಎನ್ಒ ಅಂತ ಯಾರ ಮನೋರಮೆ, ಮನೋಜ್. ಇದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲಾ ಸರಿ ಇರ್ತದೆ, ಕೆಲವೊಂದ್ಸಲಿ ಕನ್ಫ್ಯೂಷನ್ ಆಗ್ತದೆ. ಗ್ರಿಡ್ ಅಲ್ಲಿ ಎಲ್ಲಾ ಸರಿ ಇದೆ, ನ್ಯೂಮರಾಲಜಿ ಪ್ರಕಾರ ಸರಿ ಇದೆ. ನಾವ್ ಹೇಳ್ತಿರೋದು ಯಾವ್ದು ಸರಿ Sounding. ಫೈನಲ್ ಅಲ್ಲಿ ಈ ರೀತಿ ಚೆಕ್ ಮಾಡ್ಕೊಳಕ್ ಅಷ್ಟೇ ನಾನ್ ನೋಡ್ತಿರೋದು. ಬಿ ಬಂದ್ಬಿಟ್ಟು ಒಳ್ಳೆ ನಾಲೆಡ್ಜ್ ಇರ್ತಾರೆ, ಎಮೋಷನಲಿ ಅಟ್ಯಾಚ್ ಆಗಿರ್ತಾರೆ. ಸಿ ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಇರ್ತಾರೆ, ಆದ್ರೆ ಹೆವಿ ಕೋಪ ಇರ್ತದೆ, ಆದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಡಿ ಅಂತ ಯಾರನ್ನ ಬಂದಿದ್ರೆ ಸರ್ರು ಹೇಳವ್ರೆ, ನಾನು ಹೇಳ್ತಿದ್ದೀನಿ, ನಾನು ನೋಟಿಸ್ ಮಾಡಿದೀನಿ. ಡಿ ಅಂತ ಯಾರನ್ನ ಬಂದಿದ್ರೆ ಅವ್ರಿಗಿರೋ ಕೋಪ ಇನ್ಯಾರಿಗೂ ಇರಲ್ಲ, ತುಂಬಾನೇ ಕೋಪ ಇರ್ತದೆ ಅವ್ರಿಗೆ. ಅದ್ರಲ್ಲೂ ಡಿ ಡಬಲ್ಸ್ ಅಲ್ಲಿ ಏನನ್ನ ಬರ್ತಿದೆ ಅಂದ್ರೆ ಹೆವಿ ಕೋಪ. ಡಿ ಅಂತ ಯಾರನ್ನ ನೀವು ನ್ಯೂಮರಾಲಜಿಲಿ ಸಜೆಷನ್ ಮಾಡ್ತೀನಿ ನೇಮ್ ಕರೆಕ್ಷನ್ ಅಂತ ಇದ್ರೆ, ಡಿ ಬಂದ್ಬಿಟ್ಟು ಹೆವಿ ಕೋಪ ತೋರಿಸ್ತದೆ ಅಂಡ್ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡೋದು ಯಾವ ಲೆವೆಲ್ಗೆ ಇರ್ತದೆ ಅಂದ್ರೆ ಅವ್ರಿಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ. ಡಿಲಿ ನಾನು ನೋಟಿಸ್ ಮಾಡಿರೋದು ತುಂಬಾ ಜನ ಬಂದಿದ್ದಾರೆ. ಅದನ್ನ ಕೆಲವೊಂದು ನಾನು ಅವ್ರು ಬಂದಾಗ ಅವ್ರು ಬಯೋಡೇಟಾ ತಗೋಬೇಕಾದ್ರೆ ಕೆಲವೊಂದು ಬರ್ಕತ್ತೀನಿ, ಅವರು ಕ್ಯಾರೆಕ್ಟರ್ ಹೇಗಿರ್ತದೆ ಅನ್ನೋದ ಬರ್ಕತ್ತೀನಿ. ಸೊ ಬಟ್ ಇನ್ನೊಬ್ರಿಗೆ ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ ಅದು ನಮ್ಗೆ ಹೆಲ್ಪ್ ಆಗ್ತದೆ. ಅಂಡ್ ಈ ಬಂದ್ಬಿಟ್ಟು ಡಿಸಿಪ್ಲಿನ್ ಆಗಿರ್ತಾರೆ, ತುಂಬಾ ಬ್ಯಾಲೆನ್ಸ್ ಆಗಿರ್ತಾರೆ. ಈ ಪರ್ಟಿಕ್ಯುಲರ್ ಈಶ್ವರಪ್ಪ ಆ ರೀತಿ ಏನಾದ್ರು ಇದ್ರೆ ಅವ್ರ ಲೈಫ್ ಅಲ್ಲಿ ಔಟ್ ಸೈಡ್ ಹೇಗಿರ್ತಾರ ಅಂತ ಗೊತ್ತಿಲ್ಲ. ಫ್ಯಾಮಿಲಿ ಎಫ್ ಫ್ಯಾಮಿಲಿ ಬ್ರೇಕ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಜಿ ಬಂದ್ಬಿಟ್ಟು ಅವ್ರು ತುಂಬಾ ಚೆನ್ನಾಗಿ ಕೇಳಿಸ್ತಿದೆ ಸರ್ ಈಗ? ಈಗ ಕೇಳಿಸ್ತಾ ಇದೆ. ಇದೊಂದು ನಮ್ ಲಿಸ್ಟ್ ಕಡೆ ಮಳೆ ಬರ್ತಿದೆ. ಇದೊಂದು ಲಿಸ್ಟ್ ಮಾಡಿ ಬೇಕಾದ್ರೆ ಗ್ರೂಪ್ ಅಲ್ಲಿ ಹಾಕ್ಬಿಡೋಣ, ಹೆಲ್ಪ್ ಆಗುತ್ತೆ ಅವ್ರಿಗೆ ಅಲ್ವಾ? ಇಫ್ ಇಟ್ ಇಸ್ ಓಕೆ ವಿತ್ ಯು. ನಮ್ದೇನಿಲ್ಲ ಸರ್, ಎಲ್ಲಾ ಕಲ್ತಿದೀವಿ. ಹ್ಮ್ ಅದೇ ನಾವ್ ಕಲ್ತಿರೋದ ಬ್ಯಾರೆಯವ್ರಿಗೆ ಕೊಟ್ರೆ, ಈಗ ನಾಳೆ ದಿನ ಏನಾದ್ರು ಕರೆಕ್ಷನ್ ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ನೆನಪಿಸ್ಕೋತಾರೆ, ಗ್ರೂಪ್ ಅಲ್ಲಿ ಇದೊಂದು ಹಾಕಿದ್ರು ಅದರಿಂದ ಹೆಲ್ಪ್ ಆಯ್ತು ಅಂತ. ಇದು ಇಂಡೈರೆಕ್ಟ್ ಬ್ಲೆಸ್ಸಿಂಗು ನಮ್ಗೇನು, ಇದನ್ನ ನಾನ್ ಥ್ಯಾಂಕ್ ಯು. ತಿಳ್ಕೊಂಡಿರೋದು. ಅದಕ್ಕೇನೆ ಯಾರನ್ನ ಕೊಟ್ಟವ್ರಿಗೆ ಬಹುಶಃ ಒಳ್ಳೇದಾಗ್ಲಪ್ಪ ಅಂತಾರಲ್ಲ ಸರ್. ಇದನ್ನೊಂದು ಲಿಸ್ಟ್ ನೀವು ನನಗೆ ಹೇಳಿದ್ರೆ ನಾನು ಬೇಕಾದ್ರೆ ಲಿಸ್ಟ್ ಕ್ರಿಯೇಟ್ ಮಾಡಿ ಗ್ರೂಪಲ್ಲಿ ಹಾಕ್ತೀನಿ ಫಾರ್ ದಿ ಬೆನಿಫಿಟ್ ಆಫ್ ದಿ ಮೆಂಬರ್ಸ್. ಎ ಅಂದ್ರೇನು, ಬಿ ಅಂದ್ರೇನು, ನಿಲ್ ಅಂದ್ರೇನು, ನೋ ಅಂದ್ರೇನು ಅಂತ ಎಲ್ಲ ಹಾಕೋಣ. ಪಾಪ ಈಗ ಅವರಿಗೆ ಅರ್ಥ ಆಗ್ತದೆ. ಪ್ರಾಬ್ಲಮ್ ಹೌದಾ ಸರ್? ಹ್ಮ್ SH ಬ್ಯಾಕ್ ಹೆವಿ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ SRK ಮಾಡ್ಕೊಂಡಿದ್ದಾರೆ ಶಾರುಖ್ ಖಾನ್ ಅಂತ. ಅದು ನಿಜನೇನಾ? ಸೌಂಡಿಂಗ್ ಶ ಅಂತ ಬರೋದು ಕೆಲವೊಂದಿದೆ ಮೇಡಮ್. ಎಚ್ ಬರೋದು ಆಕ್ಚುಲಿ ಸೂಪರ್ ಆಗಿರ್ತದೆ. ನಾನು ನೋಟಿಸ್ ಮಾಡಿದ ಶಂಕರೇಗೌಡ ನಾನ್ ನೋಟ್ ಮಾಡಿರೋದು. ಶಾರುಖ್ ಖಾನ್ ಎಲ್ಲ ನನ್ನ ಹತ್ರ ಯಾರು ಬಂದಿಲ್ಲ. ಶಾರುಖ್ ಅಲ್ಲಲ್ಲ, ಖಾನ್ ನಾನು ಹಿಂದಿ ವಿಡಿಯೋಸ್ ಎಲ್ಲ ನೋಡಿದೀನಿ. ಆತಾನು ಹೇಳ್ತಾರೆ, ನನ್ಗೆ ಒಂದು ದಿನಾನು ಬ್ಯಾಕ್ ಪೇನ್ ಇಲ್ದಿರ ನಾನ್ ನಿದ್ದೆನೆ ಮಾಡಿದ್ದಿಲ್ಲ. ಸೊ SRK ಅಂತ ಮಾಡ್ಕೊಂಡ್ಮೇಲೆ ಇವಾಗ ಆರಾಮಾಗಿದ್ದೀನಿ. ಶಾರುಖ್ ಖಾನ್ ಅಲ್ವಾ, SH ಇದೆ ಅಲ್ಲ, ಸೊ ಹಂಗಾಗಿ ಸೌಂಡಿಂಗ್ ಅಲ್ಲಿ ಬಹಳ ಇದು ಇದೆ ಅಂತ ಹೇಳಿ ನ್ಯೂಮರಾಲಜಿ ಅವರೇ ಹೇಳಿದ್ದಾರೆ. ಹೌದು ಮೇಡಮ್, ಅದು ನಾನು ನೋಟಿಸ್ ಮಾಡಿದೀನಿ. ಕೆಲವೊಂದು ಸೌಂಡಿಗೆ ಈಗ ನ್ಯೂಮರಾಲಜಿ ಚೇಂಜ್ ಮಾಡ್ಬೇಕಾದ್ರೆ ಗ್ರೂಪ್ ಅಲ್ಲೂ ಎಷ್ಟೊಂದ್ ಜನ ಮಾಡ್ತಿದ್ರು. ಕೆಲವೊಂದು ಗ್ರೂಪ್ ಅಲ್ಲಿ ಯಾಕಂದ್ರೆ ನಾನು ಕಂಪ್ಲೇಂಟ್ ಮಾಡೋಕೆ ನಾನು ಶಿಲ್ಪಾನೆ. ಸೊ SH ಇರೋದ್ರಿಂದ ನಂಗೂ ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಪ್ಲಸ್ ಫ್ರೋಸನ್ ಶೋಲ್ಡರ್ ಇದೆ ನನ್ಗೂ. ಸೊ ಹಂಗಾಗಿ ನೀವಾಗ ಇದಕ್ಕೋಸ್ಕರ ಓಕೆ ಇದು ಇರ್ಬೇಕು ನಿಜವಾಗ್ಲು ಅಂತ ಹೇಳಿ ಕನ್ಫರ್ಮೇಶನ್ ಆಯ್ತು, ಅದಕ್ಕೆ ಕೇಳಿದ್ದು ಸರ್. ನ್ಯೂಮರಾಲಜಿ ಪ್ರಕಾರ ಹೇಳಿದ್ರೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಚಕ್ರ ಅಂತ ಆಕ್ಟಿವೇಶನ್ ಅಂತ ಹೇಳಿದ್ರು, ಅದು ಬರೋದು ಕಿಡ್ನಿಲಿ. ಕಿಡ್ನಿ ಏನಾದ್ರೂ ಕೋಲ್ಡ್ ಆದ್ರೆ ಅಲ್ಲ, ಚಕ್ರ ಅದು ಮಾಡ್ತೀನಿ ನಾನು. ಆಯ್ತು, ನೀವೇ ನೋಡ್ಕೊಳ್ಳಿ ಒಂದ್ಸಲಿ. ಕಿಡ್ನಿ ಏನಾದ್ರೂ ಕೋಲ್ಡ್ ಆದ್ರೆ ಅದೇ ಅನಾಹತದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡಿದೀನಿ. ಈಗ ಆಕ್ಚುಲಿ ಗಣೇಶ ಮುದ್ರೆ ಮಾಡಿ ಫ್ರೋಸನ್ ಶೋಲ್ಡರ್ ನ ಸರಿ ಮಾಡ್ಕೊಂಡಿದೀನಿ ನಾನು. ಆಗುತ್ತೆ. ಚಕ್ರಕ್ಕೆ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ
ಹಾ ಹಾ ಎಲ್ಲವನ್ನೂ ಆಕ್ಟಿವೇಟ್ ಆಗುತ್ತೆ, ಪ್ರಾಬ್ಲಮ್ ಇರಲ್ಲ. ಮಾಡ್ಕೊಂಡಿದೀನಿ ಸರ್, 2 years ಇಂದ ಮಾಡ್ತಾ ಇದ್ದೀನಿ ಚಕ್ರದು. ಸ್ವಾದಿಷ್ಟಾನ ಏನನ್ನ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಆಲ್ಮೋಸ್ಟ್ ಏನು ಹಾ ಪ್ರೋಗ್ರಾಮ್, ಸ್ವಾದಿಷ್ಟಾನ ಅಲ್ಲ, ವಿಶುದ್ಧಿ ಏನನ್ನ ಪ್ರಾಬ್ಲಮ್ ಇದ್ರೆ, ಅನಾಹತ ಪ್ರಾಬ್ಲಮ್ ಇದ್ರೆ ನಿಮ್ ಪಕ್ಕ ಶೋಲ್ಡರ್ ಬರ್ತದೆ, ಪೈನ್ ಬರ್ತದೆ, ಬ್ಯಾಕ್ ಪೈನ್ ಬರ್ತದೆ. ಮಣಿಪುರ ಹಾ ಇದ್ರೂ ಬ್ಯಾಕ್ ಪೈನ್ ಬರ್ತದೆ. ವೀಕ್ ಇದ್ರೆ, ಹ್ಮ್ ಎಲ್ಲಾರ್ಗು ನಿಲ್ಲಂತ ಬರಲ್ಲ, ವೀಕ್ ಇದ್ರೆ ಹ್ಮ್ ಬರ್ತದೆ. ಅದನ್ನ ಹ್ಮ್ ಆಕ್ಟಿವೇಟ್ ಇಲ್ಲ ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್ ಕ್ಲಿಯರ್. ನಂದು ಶಾಪ್ ಅಲ್ಲಿ ನಿಂತಿರೋದೇ ಕೆಲ್ಸ ಇರ್ತಿತ್ತು. ಬೆಳಗ್ಗೆ 6ರಿಂದ ರಾತ್ರಿ 11ವರೆಗೂ ನಿಂತ್ಕೊಂಡೇ ಇರ್ತಿದ್ದೆ. ಅದಕ್ಕೋಸ್ಕರ ಅಂತ ನಾನ್ ಹಂಗ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ನಮ್ಮ ಚಕ್ರ ಇಂಬ್ಯಾಲೆನ್ಸ್ ಆದ್ರೇನು ಹಿಂಗಾಗತ್ತೆ ಅಂತ. ಬಟ್ ಲೇಟೆಸ್ಟ್ ಆಗಿ SRKದು ಹಿಂಗ್ ಕೇಳಿಸ್ಕೊಂಡಿದಕ್ಕೆ, ಅರೆ ನನ್ಗೂ ಇದೆಯಲ್ಲ, ನನ್ಗೇನು ಈ ಪ್ರಾಬ್ಲಮ್ ಇಂದ ಆಯ್ತಾ, ಹೆಸರಿಂದ ಆಯ್ತಾ ಅಂತ ಹೇಳಿ ಡೌಟ್ ಆಯ್ತು ಅಷ್ಟೇನೆ. SH ಅಂತ ಬಂದ್ರೆ ಬ್ಯಾಕ್ ಇನ್ನೊಂದು ಪೇನ್, ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಹಿಂದಿಯವರು ಹೇಳ್ತಾ ಇದ್ದಾರೆ. ಅಷ್ಟೊಂದೆಲ್ಲ ನಾನು ನೋಟಿಸ್ ಮಾಡಿಲ್ಲ, ಬ್ಯಾಕ್ ಪೇನ್ ಎಲ್ಲ ಟು ಬಿ ಫ್ರಾಂಕ್ ಓಕೆ ಅಷ್ಟೊಂದೆಲ್ಲ ನೋಟಿಸ್ ಮಾಡಿಲ್ಲ. ಬಟ್ ಚಕ್ರ ಹಾ ವೈಸ್ ಅಂತ ಹೋದಾಗ ಎಸ್ ಬರ್ತದೆ. ಹಾ ಅನಾಹತ ಇದೆ, ಚಕ್ರ ಅದು ಕರೆಕ್ಟ್. ಏನಾದ್ರೂ ವೀಕ್ ಅಂತ ನಿಮ್ಮಲ್ಲಿ ಇದ್ರೆ ಪಕ್ಕ ಬ್ಯಾಕ್ ಹಾ ಪೇನ್ ಬಂದೇ ಬರ್ತದೆ. ಅಂಡ್ ಇನ್ನೊಂದೇನಂದ್ರೆ, ಕಿಡ್ನಿ ಏನಾದ್ರೂ ತಂಪಾದ್ರೆ, ಕೋಲ್ಡ್ ಆದ್ರೆ, ಹಾ ಕಿಡ್ನಿ ಏನಾದ್ರೂ ಕೋಲ್ಡ್ ಆದ್ರೆ ನೀವು ಮನಿಕೊಂಡಾಗ ಬ್ಯಾಕ್ ಪೇನ್ ಅಂತೂ ನೋಟಿಸ್ ಮಾಡೇ ಮಾಡ್ತೀರ. ಚೆಕ್ ಮಾಡಿ, ಹಾ ಕಿಡ್ನಿ ಹಾ ಕೋಲ್ಡ್ ಹಾ ಆಗೋದು ಅನಾಹತ ಚಕ್ರ ಕೋಲ್ಡ್ ಆದಾಗ, ವೀಕ್ ಆದಾಗ್ಲೇ. ಹಾ ಹಾಗಾಗಿ ಟಾಪ್ ರೈಸ್ ಅಂತ ಮಾಡ್ತಾರೆ, ಅಂದ್ರೆ ಕುತ್ತಿತವೆ ಕಾಲು ಹಿಂಗಿದ್ರೆ ಹಿಂಗೆ ಎತ್ತಿ ಹಿಂಗ್ ಮಾಡೋದು. ಹಾ ಮಾಡಿದೀನಿ ಅದನ್ನ ಸರ್, ಮಾಡಿ, ಮಾಡಿದೀನಿ. ಹಾ ನಾನು ಅದೇ ಅವೆಲ್ಲ ಮಾಡಿದೀನಿ. 7 ಚಕ್ರದು ಮೆಡಿಟೇಷನ್ ಡೈಲಿ ಮಾಡ್ತೀನಿ, ಬೆಳಗ್ಗೆ ಸಾಯಂಕಾಲ ಮಾಡ್ತೀನಿ. ಅದರಿಂದ ಇವಾಗ ಸರೋಗಿದೆ ನನಗೆ. ಬಟ್ ಇವಾಗ ಲೇಟೆಸ್ಟ್ ಆಗಿ SH ಇಂದ ಹಿಂಗೆ, ಅದಕ್ಕೆ ಶಾರುಖ್ ಖಾನ್ SRK ಅಂತ ಮಾಡ್ಕೊಂಡಿದ್ದು, ಇವಾಗ ಅವ ಆರಾಮಾಗಿದ್ದಾನೆ ಅಂತ ಹೇಳಿ ಅದು ಲೇಟೆಸ್ಟ್ ಆಗಿ ಕೇಳಿಸ್ಕೊಂಡೆ. ಅದಕ್ಕೋಸ್ಕರ ಅಷ್ಟೇ ಸರ್, ಕನ್ಫರ್ಮೇಶನ್ಗೋಸ್ಕರ ಕೇಳಿದ್ದು. ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ, ಸರ್ಯು ಪರ್ಸನಾಲಿಟಿ, ವಿನ್ನಿಂಗ್ ಪರ್ಸನಾಲಿಟಿ ಅಂತ ಮಾಡ್ತಾರೆ. ವಿನ್ನಿಂಗ್ ಪರ್ಸನಾಲಿಟಿ ಅಂದ್ರೆ ಇದು ಸೇಮ್ ಮೇಡಮ್, ಸರ್ ಮಾಡ್ತಾರೆ, ಮುಂದಕ್ಕಿನ್ನ ಮಾಡ್ತಾರೆ ಅನ್ನೋ ಕ್ಲಾಸ್ ಕೇಳ್ಸಲಿ. ವಿನ್ನಿಂಗ್ ಸರಿ, ಪರ್ಸನಾಲಿಟಿ ಅಂದ್ರೆ ಫೋಕಸ್ ಮಾಡೋದು ಯಾವ ಕಡೆ ಇರಬೇಕು ನಾವು ಅಂತ. ಓಕೆ. ಆಯ್ತಾ, ಯಾರಾದ್ರೂ ಹೆಸರಲ್ಲಿ ಯಾರೋ ಒಬ್ಬ ಮನುಷ್ಯ ಬಿದ್ದವನು ಅಂದಾಗ ನಿಮ್ಗೆ ಅವನ್ನ ಸಹಾಯ ಮಾಡಿ ಆಚೆ ತರಬೇಕು ಅನ್ನೋದು ಒಂದು ಇರ್ತದೆ ಹ್ಮ್ ಹೆಸರಲ್ಲಿ ಇದ್ದವನ್ನ. ಬಟ್ ನೀವೇನ್ ಮಾಡ್ಬೇಕು, ಆಚೆ ಅವನ್ನ ಕರ್ಕೋಬೇಕು. ಹೆಸರೊಳಗೆ ನೀವೇ ಏನಾದ್ರೂ ಇಳಿದ್ರು ಹೆಸರು ನೀವು ತಗೊಳಕಲ್ಲ. ಹೌದು ಹೌದು ಹೌದು. ಯಾವ್ದೇ ಪ್ರಾಬ್ಲಮ್ ಇಲ್ಲಿದ್ರು ಯಾರೋ ನಿಮ್ಮ ಹತ್ರ ಬಂದು ಸಜೆಷನ್ ಕೇಳ್ತಾವ್ರೆ ಅಂದ್ರೆ ಅವ್ರ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ಅನ್ಕೋಬಿಡಿ ಮೊದ್ಲು. ಸರ್ ನಮಸ್ತೆ ಸರ್. ಈಗ ರೇಖಿ ಇದು ಹೇಳಿದ್ರಿ, ಇದು ನಾವ್ ಯಾರು ನಾನ್ ಕಲ್ತಿಲ್ಲ, ಎಸ್ಪೆಷಲಿ ನಾನ್ ಹೇಳ್ಕತಿರೋದು. ಇದನ್ನ ಆನ್ಲೈನ್ ಕಲ್ತ್ರೆ ಒಳ್ಳೇದಾ ಇಲ್ಲ ಆಫ್ಲೈನ್ ಕಲ್ತ್ರೆ ಒಳ್ಳೇದಾ ಸರ್? ಆಫ್ಲೈನು ಆನ್ಲೈನ್ ಇಲ್ಲ, ಎದುರುಗಡೆ ಕಲ್ತ್ರೆ ನನ್ನ ಪರ್ಸನಲ್ ಸಜೆಷನ್ ಹೇಳ್ತಿರೋದು ಗೊತ್ತಿಲ್ಲ ನನಗೆ. ಕೇಳಿಸ್ತಿಲ್ಲ ಯಾವುದೇ ಆಗ್ಲಿ 1 to 1 ಕಲ್ತಾರೆ ಅಂದ್ರೆ ತುಂಬಾ ಆಕ್ಟಿವ್ ಇರ್ತೀವಿ ನಾವು. ಈಗ ನಾವೇನ್ ಮಾತಾಡ್ತಿದೀವಿ ಎದುರುಗಡೆ ಕೇಳಿಸ್ತಿಲ್ಲ. ಕಡೆ ಸ್ವಲ್ಪ ಈಗ ಕೇಳಿಸ್ತಿದೆಯಲ್ಲ ಮೇಡಮ್? ಹಾ ಸರಿ ಹೇಳಿ. ನಮ್ ಕಡೆ ಒಂಚೂರು ಮಳೆ ಬರ್ತಿದೆ, ಸಿಗ್ನಲ್ ಬ್ರೇಕ್ ಆಗ್ತಿದೆ, ಒಂಚೂರು ಅಡ್ಜಸ್ಟ್ ಮಾಡ್ತೀನಿ. ಆಯ್ತು, ಏನ್ ಹೇಳಕ್ ಬಂದಲ್ಲ. ನಾವ್ ಯಾವಾಗ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಎಲ್ಲ ಬಂದಿತ್ತು, ಈ ಕೊರೋನಾ ಬ್ಯಾಚ್ ಇಂದ ಅನ್ಕೋತೀನಿ, ನನಗೆ ಗೊತ್ತಿರೋ. ಅದಕ್ಕೂ ಮೊದಲೆಲ್ಲ 1 to 1 ಇತ್ತು. ನಾವು ಏನಾದ್ರೂ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಕೇಳಿದ್ರೆ ಗಮನ ಎಲ್ಲ ಆ ಕಡೆನೆ ಇರ್ತದೆ. ನಾವು ಇವಾಗ ಏನು ಆನ್ಲೈನ್ ಅಲ್ಲಿ ಕಲಿತಿದ್ದೀವಿ, ಯಾರನ್ನ ಪಕ್ಕದಲ್ಲಿ ಕರೆದ್ರು ತಿರುಗಿ ನೋಡುವಂತ ಚಾನ್ಸಸ್ ಜಾಸ್ತಿ ಇರ್ತವೆ. ಆ ಟೈಮಲ್ಲಿ ಅವ್ರೇನಾದ್ರೂ ಗುರುಗಳು ಹೇಳ್ಕೊಡೋದು ನಮಗ್ ಮಿಸ್ ಆಯ್ತು ಅಂದ್ರೆ, ಆ ಟೈಮಲ್ಲಿ ಮಿಸ್ ಆಯ್ತು ಅಂದ್ರೆ ಮಿಸ್ ಆದಂಗೆ ಆಲ್ಮೋಸ್ಟ್. ಹಾಗಾಗಿ ಕ್ಲಾಸ್ ಅಲ್ಲಿ ಏನಾದ್ರೂ ನಿಮ್ಗೆ ಚಾನ್ಸಸ್ ಸಿಕ್ಕಿದ್ರೆ, ಯಾರಾದ್ರೂ ನಿಯರ್ ಬೈ ನಿಮ್ಗೆ ರೇಖಿ ಎಲ್ಲ ಮಾಡ್ತಾವ್ರೆ ಅಂದ್ರೆ 1 to 1 ಸಿಗ್ತಾ ಇದೆ ಅಂದ್ರೆ ಎದುರುಗಡೆ ಕ್ಲಾಸ್ ಅಲ್ಲೇ ಅದ್ ಮಾಡ್ರೆ ತುಂಬಾ ಬೆನಿಫಿಟ್ ಮೇಡಮ್. ಯಾಕಂದ್ರೆ ನಮ್ಗೆ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತಾರೆ, ಪ್ರತಿಯೊಂದು ಪಾಯಿಂಟ್ ತಲೆ ಮೇಲೆ ರೇಖಿ, ಅನಾಥ ಚಕ್ರಿಕೆ, ವಿಶುದ್ಧಿ ಚಕ್ರಿಕೆ ಪ್ರತಿಯೊಂದಕ್ಕೂ ಹೇಳ್ಕೊಡ್ತಾರೆ. ನಾವೇನು ಈಗ ಕಣ್ಣಿಗೆ ಮಾಡ್ಬೇಕು ಅಂತ ಹೀಗೆ ಪಿರಮಿಡ್ ಅಂತ ತೋರಿಸ್ತಾರೆ, ಯಾವ್ದಕ್ಕೂ ರೇಖಿ ಹೀಲಿಂಗ್ ಮಾಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ತೋರಿಸ್ಬೇಕಾದ್ರೆ ಹೀಗೆ ತೋರಿಸ್ತಾರೆ. ನಮ್ಗೆ ಇದ್ರಲ್ಲೂ ಮಾರ್ಕಿಂಗ್ ಇರ್ತವೆ ಯಾವ್ಯಾವ ರೀತಿ ಹಿಂಗ್ ಮಾಡ್ಕೊಳ್ಳೋದು. ನಾವ್ ಈಗ ಎಲ್ಲೋ ಕಣ್ಣಿಗಂತ ಮಾಡ್ಕೊಳ್ಳಿ ಅಂದಾಗ ನಾವೆಲ್ಲೋ ಇಟ್ಕೊಳ್ಳೋದು
ಕಣ್ಣಿಗೆ ಹಿಂಗ್ ಇಟ್ಕೊಳ್ಳೋದು, ಹಿಂಗ್ ಇಟ್ಕೊಳ್ಳೋದು, ಇಲ್ಲ ಹಿಂಗ್ ಇಟ್ಕೊಳ್ಳೋದು ಅಂತ ಸಣ್ಣ ತಪ್ಪುಗಳಾದ್ರೆ ಆನ್ಲೈನ್ ಅಲ್ಲಿ 350 ಜನ ಇದ್ರು ಸ್ಕ್ರೀನ್ ಅಲ್ಲಿ 350 ಜನ ನೋಡೋದು ಕಷ್ಟ ನನಗೆ ಗೊತ್ತಿರೋದು. ಈಗ 9 ಇಲ್ಲ 10 ಇದ್ರೇನೆ ನಾವೇ ನೋಡೋದು ತುಂಬಾ ಕಷ್ಟ. ಯಾರೋ ಒಬ್ರು ಫೋಕಸ್ ಮಾಡ್ತಾ ಇರ್ತೀವಿ, ಯಾರಾದ್ರೂ ಆಕ್ಟಿವ್ ಅಲ್ಲಿ ಇದ್ರೆ. ಬಟ್ ಕ್ಲಾಸ್ ಅಲ್ಲಿ ಇದ್ರೆ ಯಾರಾದ್ರೂ ಈಗ 10 ಜನಕ್ಕೆ ಆಗ್ತಾ ಮಾಡ್ತಾರೋ, ಒಂದು ತಪ್ಪು ಮಾಡ್ತಾರೋ ಕರೆಕ್ಟ್ ನಮ್ಗೆ ಹೋಗ್ತಾರೆ. ಬಟ್ ಆನ್ಲೈನ್ ಅಲ್ಲಿ ನಾನ್ ನೋಡಿರೋವರೆಗೂ ಕಷ್ಟ ಒಂಚೂರು. ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ ಆಫ್ಲೈನ್ ಅಲ್ಲೇ ಅಟೆಂಡ್ ಮಾಡಿದ್ರೆ ಒಳ್ಳೇದು. ಬಟ್ ಕಲಿತೀನಿ ಅಂತ ಹುಮ್ಮಸ್ ಏನಾದ್ರೂ ಇದ್ರೆ ಆನ್ಲೈನ್ಗೆ ಹೋಗ್ಬೋದು ಮೇಡಮ್. ಓಕೆ ಸರ್, ಧನ್ಯವಾದಗಳು ಸರ್. ಮತ್ತೆ ಈ 2 ಅವರ್ಸ್ಗೆಲ್ಲ ಕಲಿಬಹುದಾ ಸರ್? ಯಾರೋ ಹೇಳ್ಕೊಡ್ತೀನಿ ಒಂದ್ 2 ಅವರ್ಸ್ ಒಳಗೆಲ್ಲ ಬರುತ್ತೆ ಅಂದ್ರು, ನಿಜಾನಾ ಸರ್? ಹೇಳ್ಕೊಡೋದು ಏನಿಲ್ಲ ಮೇಡಮ್, ಅದು 1/2 hour ಅಲ್ಲಿ ಮುಗ್ದೋಗುತ್ತೆ. ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಅದು ಫುಲ್ ಶೀಟೇ ಸಿಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಗುರುಗಳು ಯಾವಾಗ್ಲೂ ನಿಮ್ಗೆ ಹೆಂಗಿರ್ಬೇಕು ಅಂದ್ರೆ ನಿಯತ್ತಾಗಿರೋರು ಸಿಗ್ಬೇಕು. ಮನಿ ಓರಿಯೆಂಟೆಡ್ ಇಲ್ಲ ಅಡ್ಡ ದುಡ್ಡಿನೋ ಇಂಥವ್ರು ಸಿಕ್ಬಿಟ್ರೆ ದೀಕ್ಷೆ ಅಂತ ಕೊಡ್ತಾರೆ ಮೇಡಮ್. ಎಲ್ಲದಕ್ಕೂ ದೀಕ್ಷೆ ಅಂತ ಸರ್. ಕೊಡ್ತಾರೆ. ಈಗ ಮೇಡಮ್ ಮೇಡಮ್ ಕೇಳಿಸ್ತಿಲ್ಲ ಅವರೇನೆಲ್ಲ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ, ಅವ್ರು ಕೇಳಿ ನೋಡಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಕೇಳಿಸಿದೆ ಮೇಡಮ್? ಹಾ ಸರ್, ಕೇಳಿಸ್ತಿದೆ. ಮೇಡಮ್ ಏನಾದ್ರು ಕಲ್ತಿದ್ರೆ ಅವ್ರಿಗೆ ದೀಕ್ಷೆ ಅಂತ ಕೊಡ್ತಾರೆ ಮೇಡಮ್. ದೀಕ್ಷೆ ಅಂದ್ರೇನು, ಗುರುಗಳಿಂದ ನಿಮ್ಗೆ ಬ್ಲೆಸ್ಸಿಂಗ್ ಸಿಕ್ತಂಗೆ. ಈಗ ನಾವು ರಾಮಾಯಣ ಕಾಲಕ್ಕೆ ಹೋದ್ರೆ ಏಕಲವ್ಯನೂ ಕಲ್ತ ಮತ್ತೆ ಅರ್ಜುನನೂ ಕಲ್ತ. ಮತ್ತೆ ದೀಕ್ಷೆ ಅಂತ ಸಿಕ್ಕಿತ್ತು ಅರ್ಜುನನ್ ಮಾತ್ರ. ಕೆಲವೊಂದು ಏನಾಗ್ತದೆ, ಕರ್ಮ ಕಳಿಬೇಕು ಅಂತಾನೆ ನಾವ್ ಎಷ್ಟೊಂದ್ ಕಡೆ ಕೇಳ್ತೀವಿ. ಆ ಕರ್ಮ ಕಳಿಬೇಕಾದ್ರೆ ದೀಕ್ಷೆ ಅಂತ ಒಂದು ಬೇಕು. ಈಗ ನೀವು ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ನೀವು ಮಾಡ್ಕೋಬಹುದು. ನಾನು ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಕಡೆ ಸರ್ಚ್ ಮಾಡಿದೀನಿ, ಆನ್ಲೈನ್ ಅಲ್ಲಿ ಏನೋ ನೋಡ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಬಟ್ ಲೇಟರ್ ಆನು ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಅದ್ರ ಬದಲು ಒಬ್ಬ ಒಳ್ಳೆ ಗುರುಗಳ ಹತ್ರ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ, ನನ್ನ ಒಂದು ಪರ್ಸನಲ್ ಸಜೆಷನ್, ಗುರುಗಳ ಹತ್ರನೇ ದೀಕ್ಷೆ ತಗೊಳ್ಳಿ ಅನ್ನೋದು ನನ್ನ ಪರ್ಸನಲ್ ಸಜೆಷನ್. ಆಯ್ತು ಸರ್, ಧನ್ಯವಾದಗಳು ಸರ್. ಓಕೆ, ಮುಂದುವರಿಸಿ ಸರ್. ಸಾರಿ ಫಾರ್ ದಿ ಪ್ರಶ್ನೆ ಡಿಸ್ಟರ್ಬೆನ್ಸ್. ಮುಂದುವರಿಸಿ ಸರ್. ಸರ್, ನಂದೊಂದು ಪ್ರಶ್ನೆ. ಮಗುಗೆ ಕಾನ್ಸಂಟ್ರೇಷನ್ ಮಾಡಕ್ ಏನ್ ಮಾಡ್ಬೇಕು? ಮಗುಗೆ ಕಾನ್ಸಂಟ್ರೇಷನ್ ನಾನು ನ್ಯೂಮರಾಲಜಿ ಎಲ್ಲ ಹೇಳ್ತಿದ್ದೀನಿ ಮೇಡಮ್. ಎಷ್ಟು ವರ್ಷ ಅವ್ರಿಗೆ? 8ನೇ ಕ್ಲಾಸ್, 13 ವರ್ಷ ಸರ್. ಓಕೆ, ಫಸ್ಟ್ ಕ್ಲಾಸ್ ಅಲ್ಲಿ ವರ್ಕೌಟ್ ಆಗುತ್ತೆ. ಎಲ್ಲ ಚೆನ್ನಾಗ್ ಮಾಡ್ತಾನೆ, ಓದೋದ್ರಲ್ಲಿ ಮಾತ್ರ ಸ್ವಲ್ಪ ಕಳ್ಳಾಟ. ಇನ್ ಬೇರೆದ್ರೆಲ್ಲ ಮಾಡ್ತಾನೆ. ಆದ್ರೆ ಮೊದ್ಲಿಂದ ಹೈಪರ್ ಆಕ್ಟಿವ್ ಬೇಬಿ ಅಂತ ಹೇಳ್ಬಿಟ್ಟು ಒಂದು ಕನ್ಸಿಡರ್ ಆಗಿದ್ದು. ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್, ಹೋಗ್ತಾ ಆಗ್ತದೆ. ಮೆಮೊರಿ ತುಂಬಾ ಇದೆ ಸರ್. ನಿಮ್ಗೆ ಮೇಡಮ್ ಯಾರು ಇದು ನಾಗಶಿಲ್ಪ ಮೇಡಮ್, ಪ್ರಾಟಕ ಅಂತ ಬರ್ತದೆ ನಮ್ಮಲ್ಲಿ. ಪ್ರಾಟಕ ಅಂತ ಯೂಟ್ಯೂಬ್ ಅಲ್ಲಿ ಹೋದ್ರೂ ಸಿಗುತ್ತೆ. ಪ್ರಾಟಕ ಬಂದ್ಬಿಟ್ಟು ಕಾನ್ಸಂಟ್ರೇಷನ್ ಹೆವಿ ಮಾಡಕ್ಕೆ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡುತ್ತೆ. ಕಾನ್ಸಂಟ್ರೇಷನ್ ಲೆವೆಲ್ ತುಂಬಾ ಚೆನ್ನಾಗಾಗುತ್ತೆ. ನಾನು ಮಾಡ್ತೀನಿ, ಇವತ್ತಿಗೂ ಮಾಡ್ತೀನಿ. ಯಾಕಂದ್ರೆ ಬೆಳಗ್ಗೆ ಹೊತ್ತು ಎದ್ದು ಮಾರ್ನಿಂಗ್ ಮೆಡಿಟೇಷನ್ ಮಾಡೋ ಮೊದಲು ರವಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ನಂದೊಂದು ಸಣ್ಣ ಸಲಹೆ ರವಿ. ಇಟ್ ಈಸ್ ಆಲ್ರೆಡಿ 8:50. ಇನ್ನೊಂದು 5 ನಿಮಿಷ ಬೇಕಾದ್ರೆ ಕ್ವಶನ್ ಆನ್ಸರ್ ಮಾಡುವ, ಈ ಸೆಷನ್ ನಿಲ್ಲಿಸುವ. ನಾವು ಇದನ್ನೆಲ್ಲ ಸರಿ ಮಾಡಿಕೊಂಡು ವಿ ಕ್ಯಾನ್ ಕಂಟಿನ್ಯೂ ದಿ ಸೇಮ್ ದಿಸ್ ಥಿಂಗ್. ವಿ ವಿಲ್ ಆಲ್ಸೋ ಟೇಕ್ ದಿ ಒಪಿನಿಯನ್ ಆಫ್ ದಿ ಮೆಂಬರ್ಸ್. ಈ ಸೆಷನಿಂದ ಉಪಯೋಗ ಆಗೋದಾದ್ರೆ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಒಂದೇ ದಿವಸ ಇಷ್ಟೊಂದು ಅವರಿಗೆ ತುಂಬೋದು ಬೇಡ ಅಂತ ನನ್ನ ಸಲಹೆ. ಮೇಡಮ್ದು 2 ಕ್ವಶನ್ ಇದೆ, ಅವ್ರಿಗೆ ಹೇಳ್ಬಿಡ್ತೀನಿ. ಓಕೆ, ವಿ ವಿಲ್ ಫಿನಿಶ್ ವಿತ್ ನಾಗಶಿಲ್ಪಾಸ್. ಕೇಳಿಸ್ತಿದೆಯಲ್ಲ ವಾಯ್ಸ್ ನಂದು? ನಂಬರ್ 1 7 ಅಂತ ಪ್ರಿಂಟ್ ಔಟ್ ತೆಗೆದಾಕಿ, ದೊಡ್ಡದಾಗಿ ಇರ್ಲಿ 7, ರೆಡ್ ಕಲರ್ ಅಲ್ಲಿ ಇರ್ಲಿ. ಏನ್ ಮಾಡುತ್ತೆ ಅಂದ್ರೆ ಕಾನ್ಸಂಟ್ರೇಷನ್. ನಾನ್ ನೋಡಿರೋದ್ರಿಂದ ಬೇರೆ ಕಡೆ ಎಲ್ಲ ಕಲ್ತಿದೀನಿ, ಹಾಗಾಗಿ ಹೇಳ್ತೀನಿ. ನಂಬರ್ 1. ಸೆಕೆಂಡ್ 1 ತ್ರಾಟಕ ಮಾಡಿಸಿ. ತ್ರಾಟಕ ಅಂದ್ರೆ ನಿಮ್ಮ ಕಣ್ಣಿನ ಯಾರಕ್ಕೆ ಮೊಂಬತ್ತಿ ಅಂತೀವಲ್ಲ, ಮೇಣದ ಬತ್ತಿ ಹಚ್ಬಿಟ್ಟು ಆ ದೀಪದ ಬೆಳಕು ಮಾತ್ರ ಇರಲಿ, ಎಲ್ಲ ಲೈಟ್ ಆಫ್ ಮಾಡಿಸಿ ದೀಪದ ಬೆಳಕು ಮಾತ್ರ ನೋಡಂಗೆ ಇರ್ಲಿ ಅಂತ ಅಷ್ಟೇ. ಅಂಡ್ ಇಷ್ಟನ್ನ ಮಾಡಿಸಿ ನನಗೆ ಗೊತ್ತಿರಂಗೆ ಸಾಲ್ವ್ ಆಗುತ್ತೆ. ನಾನು ಯಾರಿಗೆ ಏನಾದ್ರು ಸಜೆಷನ್ ಕೊಟ್ರೆ
48 ಡೇಸ್ ಕೊಡ್ತೀನಿ ಮೇಡಮ್. 48 ಡೇಸ್ ಅಂದ್ರೆ ಅದನ್ನು ನಿಯರ್ಲಿ 10 to 12 ವೀಕ್ಸ್ ಆಗುತ್ತೆ. ಅದಿರ್ಲಿ ಅಂದ್ಬಿಟ್ಟು 48 ಡೇಸು. ಆಮೇಲೆ ತಿರ್ಗಾ ಬನ್ನಿ ಅಂತಾನೆ ಈಗ ಡಾಕ್ಟರ್ ಹೇಳ್ತಾರಲ್ಲ 3 ದಿನ ಬಿಟ್ಟು ಬನ್ನಿ ಅಂತ, ಅದು ನಾನು ಮಾಡ್ತೀನಿ. 48 ಡೇಸ್ ಆದ್ಮೇಲೆ ತಿರ್ಗಾ ಬನ್ನಿ, ಏನಾದ್ರು ಚೇಂಜಸ್ ಇದ್ರೆ. ಸೊ ನಾನು ಅವ್ರ ಫೈಲ್ ಕ್ರಿಯೇಟ್ ಮಾಡ್ತೀನಿ, ನನ್ನ ಹತ್ರ ಒಂದು ಇಟ್ಕೊಂಡಿದ್ದೀನಿ, ಅವ್ರಿಗೂ ಕೊಡ್ತೀನಿ, ಬರ್ಕತ್ತೀನಿ. ನೆಕ್ಸ್ಟ್ ಅವ್ರ ಏನನ್ನ ಚೇಂಜಸ್ ಕಂಡ್ರೆ ಅವ್ರಿಗೆ ಪಾಸಿಟಿವ್ ಆದ್ರೂ ಬನ್ನಿ ಅಂತ ಹೇಳಿದೀನಿ, ನೆಗೆಟಿವ್ ಆದ್ರೂ ಬನ್ನಿ ಅಂತ. ಪಾಸಿಟಿವ್ ಆದ್ರೆ ಏನು ಚಾರ್ಜಸ್ ಮಾಡೋಣ, ನೆಗೆಟಿವ್ ಆದ್ರೆ ಆಮೇಲೆ ನೋಡ್ಕೊಳ್ಳೋಣ ಅನ್ಕೊಂಡು ಹೇಳಿದೀನಿ. ಅದನ್ನ ಮಾಡ್ಬೋದು. ಅಂಡ್ ಮೇಡಮ್ ನಿಮ್ದು ಶಿಲ್ಪಶ್ರೀ ಅಂದ್ರಲ್ಲ, ಪೈನ್ ಅಂತ ಹೇಳಿದ್ರಲ್ಲ ಮೇಡಮ್, ಪೈನ್ಗೋಸ್ಕರ ಹೌದು. ನಾನು ಸರ್ ಹೇಳಿದ್ರಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ, ಫೋಕಸ್ ಎಲ್ಲಿ ಮಾಡ್ತೀವಿ ಅನ್ನೋದು ನಮ್ದೇ ಇಂಪಾರ್ಟೆಂಟ್. ಈಗ ನಾವು ನೀವೇನ್ ನ್ಯೂಮರಾಲಜಿ ಕಲ್ತಿದ್ದೀರಾ, ಚಕ್ರ ಕಲ್ತಿದ್ದೀರಾ, ಇನ್ನ ಬೇರೆ ಬೇರೆ ಕಲ್ತಿದ್ದೀರಾ. ಬೆನ್ನು ನೋವು ಅಂತ ಒಂದಕ್ಕೇನೆ ಫೋಕಸ್ ಆ ಕಡೆಯಿಂದ ಡೈವರ್ಟ್ ಮಾಡ್ಬಿಡಿ. ಅಂದ್ರೆ ಇನ್ ಮಿಕ್ಕಿದ ಕಡೆ ಎಲ್ಲ ಆಕ್ಟಿವ್ ಅಲ್ಲೇ ಇದ್ದೀರಾ. ಈಗ ಎಲ್ಲ ಒಂದನ್ನ ನೆಗೆಟಿವ್ ಕೇಳಿದ್ರಿ ಅನ್ಬಿಟ್ಟು ನೀವು ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಇಲ್ಲ ಇದು ಅಂದ್ರೆ ನನ್ಗೂ ಪರ್ಸನಲ್ ಆಗಿ SH ಅಂತ ಇದ್ದಿದ್ದಕ್ಕೆ ಬೆನ್ನೋವಿತ್ತಲ್ವಾ, ನೀವುನು ವರ್ಡ್ದು ಆನ್ ನಿಲ್ ಅದೆಲ್ಲ ಹೇಳಿದ್ರಲ್ವಾ, ಸೊ ಈ ಸೌಂಡ್ ಉಂಟಾ ಅಂತ ಹಂಗ್ ಕ್ವಶನ್ ಅಷ್ಟೇ. ಬಟ್ SH ಇಂದ ನನಗ್ ಪ್ರಾಬ್ಲಮ್ ಆಗಿದೆ ಅಂತ ನಾ ಹೇಳಕ್ ಬರ್ತಿಲ್ಲ, ನೀವು ಹೆಸರದೇ ಹೇಳಕ್ ಬರ್ತಾರಲ್ವಾ, ಅದು ನಿಜ ಮಾಡ್ಕೊಂಡಿದ್ದ ಅಷ್ಟೇ. ಬಟ್ ನಂದು ಮೂಲಾಧಾರ ಪ್ಲಸ್ ಇದು ಪ್ರಾಬ್ಲಮ್ ಇದೆ, ಅದು ಮಾಡ್ಕೊಂಡಿದ್ದೀನಿ ನಾನು. ಲೇಟೆಸ್ಟ್ ಆಗಿ ಕೇಳಿಸ್ಕೊಂಡಲ್ಲ ನಾನು. ಸೊ ಅವಂದು SH ಇಂದಾನೆ, ನಂದು SH ಇಂದಾನೆ ಇದೆ. ಆತಂಗೂ ಫ್ರೋಸನ್ ಶೋಲ್ಡರು, ನನ್ಗೂ ಫ್ರೋಸನ್ ಶೋಲ್ಡರು. ನೀವ್ ಹೆಸರು ಬಗ್ಗೆನೆ ಹೇಳ್ತಾ ಇದ್ದಕ್ಕೋಸ್ಕರ ಕನ್ಫರ್ಮ್ ಮಾಡಿದ್ದು ಸರ್ ಅಷ್ಟೇ. ಇನ್ನೂ ಒಂದು ಖುಷಿ ವಿಚಾರ ಮೇಡಮ್, ಎಸ್ಟಿಂದ ಯಾರನ್ನ ಬಂದ್ರೆ ಅವ್ರು ಫೇಮಸ್ ಆಗ್ತಾರೆ. ಥ್ಯಾಂಕ್ ಯು. ಫೇಮಸ್ ಆಗಿರೋರು ಈಗ ಶಿವರಾಜ್ ಕುಮಾರ್ ಇದ್ದಾರೆ, ಬೇಜಾನ್ ಜನ ಇರ್ತಾರೆ ಎಸ್ಟಿಂದ. ಶಿಲ್ಪಶ್ರೀ ಎಸ್ಟಿಂದ ಇದ್ರೆ ಏನಂದ್ರೆ ಬಿಸ್ನೆಸ್ ಪಾಯಿಂಟ್ ತುಂಬಾ ಚೆನ್ನಾಗಿರ್ತದೆ ಮೇಡಮ್. ನಿಮ್ಗೆ ಬೇಕಾದ್ರೆ ಸರ್ ಕೊಡ್ತೀನಿ, ಅವರು ಗ್ರೂಪ್ ಅಲ್ಲಿ ಹಾಕೊಡ್ತಾರೆ. ಅಂಡ್ ಥ್ಯಾಂಕ್ ಯು ಇಷ್ಟೊತ್ತಕ್ಕ ನನ್ನ ಮಾತುಗಳು ಕೇಳಿದ್ಕೆ. ನಿಮ್ದು ಏನಾದ್ರು ಫೀಲ್ಡ್ ಹಾಕಿದ್ರೆ ಒಂದು 5 ನಿಮಿಷದಲ್ಲಿ ಹೇಳಿ ಮೇಡಮ್. ಥ್ಯಾಂಕ್ ಯು ಸರ್, ನಮ್ಗೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ನಂಬರ್ ಕೊಟ್ರಿ. ಅಂದ್ರೆ ಎಲ್ಲಾರ್ಗು ಒಂದು ರಿಕ್ವೆಸ್ಟ್, ಗ್ರೂಪ್ ಅಲ್ಲಿ ಎಷ್ಟೊಂದ್ ಜನ ಅವ್ರೆ, ಅವ್ರು ಯೂಸ್ ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಪರ್ಸನಲ್ ರಿಕ್ವೆಸ್ಟ್, ನಾನು ಎಷ್ಟೊಂದ್ ಜನ ನೋಡಿದೀನಿ ಗ್ರೂಪ್ ಅಲ್ಲಿ, ತುಂಬಾ ಕಲಾವಿದ್ರು ಅವ್ರೆ, ಬೇರೆ ಬೇರೆ ಕಲೆ ಅದು ಇದು ಎಲ್ಲ ಹಾಕ್ತಿದ್ರು ಅವತ್ತು. ಅವ್ರಿಗೋಸ್ಕರ ಸರ್ ಕೊಡ್ತಾರೆ, ಯೂಸ್ ಮಾಡ್ಕೊಳ್ಳಿ ಅಂತ. ಅವ್ರು ಇಲ್ಲಿ ಅಟೆಂಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಕೇಸ್ ಅಟೆಂಡ್ ಮಾಡ್ತಿದ್ರೆ ಯೂಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿರೋದು ಏನಾದ್ರೂ ಒಂದು ಹೇಳ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ನಾನು ಈ ರೀತಿ ಪೇಂಟ್ ಮಾಡ್ತೀನಿ, ಈ ರೀತಿ ಈಗ NGO ನಡೆಸ್ತಿದ್ರೆ NGOದಲ್ಲಿ ಈ ತರ ಮಾಡ್ತೀನಿ, ಇಲ್ಲ ನಿಮ್ಮಲ್ಲೇ ಏನಾದ್ರು ಕಲೆಗಳಿದ್ರೆ ಸರ್ ಮಾಡ್ಕೊಡ್ತಾರೆ. ಒಂದಿನ ಒಂದು 1/2 hour ಆದ್ರೂ ಮಾತಾಡಿದ್ರೆ ಸೊ ದಟ್ ನಿಮ್ಮ ಪರಿಚಯ ನಮಗೂ ಆಗುತ್ತೆ, ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಹಾಗಾಗಿ ನಾನೆಲ್ಲರಲ್ಲೂ ಈಗ ಎಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರಿಗೂ ಯುನಿಕ್ ಅಂತ ಏನಾದ್ರು ಇದ್ದೇ ಇರ್ತದೆ ನೋಡ್ರಿ. ಯಾರು ನನ್ನಲ್ಲಿ ಏನು ಇಲ್ಲ ಅನ್ನಂಗೆ ಏನು ಇರಲ್ಲ. ಸೊ ಹಾಗಾಗಿ ಯಾರನ್ನ ಇದ್ರೆ ದಯವಿಟ್ಟು ಸರ್ ತಿಳಿಸಿ, ಸರ್ ಒಂದಿನ ಯಾವಾಗಾದ್ರು ಅರೇಂಜ್ ಮಾಡ್ಕೊಡ್ತಾರೆ. ಸೊ ದಟ್ ನಾವು ನಿಮ್ಮಿಂದ ಏನಾದ್ರು ಕಲ್ತಂಗೆ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಸರ್ ಈಗ ಫ್ರೀಯಾಗಿ ಕೇಳ್ಕೊಂಡಿರ್ತಾರಲ್ಲ, ಅವ್ರು ಪೇಮೆಂಟ್ ಮಾಡಿಲ್ಲ, ಕೇಳ್ಕೊಂಡು ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ಬಿಟ್ಟಿದೀನಿ. ಆದ್ರೆ ಇವಾಗ ಮಾತಾಡೋದು ಇಲ್ಲ, ಈಗ ಹಂಗಾಗ್ಬಿಟ್ಟಿದ್ದಾರೆ. ಅದು ಅವ್ರ ವರ್ಕ್ ಆಗುತ್ತಾ ಆಗಲ್ವಾ? ವರ್ಕ್ ಆಗುತ್ತೆ ಮೇಡಮ್. ನಿಮ್ಮ ಒಳ್ಳೆ ಗುಣದಿಂದ, ನಿಮ್ಮ ಒಳ್ಳೆ ತಂದಿಂದ ನೀವ್ ಹೇಳಿದೀರಾ ಅಂದ್ರೆ ಅದು ವರ್ಕ್ ಆಗುತ್ತೆ.